ಎಷ್ಟು ಒಂದು ವಿಜೃಂಭಣೆಯಿಂದ ಇದರ ಒಂದು ಆಚರಿಸುವಂತಹ ವಿಚಾರ ಇರೋದ್ರಿಂದ ಎಲ್ಲರಿಗೆ ಸಹಕಾರ ನಾವು ಹಿಂದೆ ಕೂಡ ಸರ್ಕಾರ ವತಿಯಿಂದ ನೀಡಿದ್ದೇವೆ. ಈ ವರ್ಷ ಕೂಡ ಅದೇ ರೀತಿಯಲ್ಲಿ ನಾವು ಮಾಡೋಣ. ಬಟ್ ಆದರೂ ಕೆಲವು ಪಾಯಿಂಟ್ಸ್ಗಳು ತಮ್ಮೊಂದಿಗೆ ನಾವು ಹಂಚಿಕೊಳ್ಳಿಕ್ಕೆ ಬಯಸ್ತೀವಿ. ಅದಕ್ಕೆ ತಮ್ಮಿಂದ ಕೂಡ ಸ್ವಲ್ಪ ಸಹಕಾರ ಬೇಕು. ಈಗ ನಾವೆಲ್ಲರಿಗೂ ಗೊತ್ತಿದೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ನಾಯ್ಸ್ ಪೊಲ್ಯೂಷನ್. ಈ ಸಂದರ್ಭದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಕೆಲವು ಗೈಡ್ಲೈನ್ಸ್ ಇದೆ, ಮಾರ್ಗಸೂಚಿಗಳಿವೆ ಮತ್ತೆ ನಿಯಮಗಳಿವೆ. ಸೊ ಅದರ ಬಗ್ಗೆ ನಮಗೆ ಡಿಟೇಲ್ ಆಗಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದಿಂದ ಬಂದಿರತಕ್ಕಂಥ ಅಧಿಕಾರಿ ಮಿತ್ರರು ತಿಳಿಸ್ತಾರೆ. ಅದಕ್ಕೆ ಕೂಡ ತಾವು ಸ್ವಲ್ಪ ಗಮನ ಹರಿಸಿ ನಮಗೆ ಅದಕ್ಕೆ ಕೂಡ ಒಂದು ಅನುಪಾಲನೆ ರೀತಿಯಲ್ಲಿ ಹೇಗೆ ಮಾಡಬೇಕು. ಯಾಕಂದ್ರೆ ತಾವೆಲ್ಲರಿಗೂ ಗೊತ್ತಿದೆ ಈ ಹಬ್ಬಗಳಲ್ಲಿ ನಾವು ಎಂಜಾಯ್ ಮಾಡಬೇಕು, ನಾವು ಆಚರಿಸಬೇಕು, ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ನ ಅಭಿವೃದ್ಧಿಸಬೇಕು. ಅದರೊಟ್ಟಿಗೆ ಅದರಿಂದ ಏನೋ ವಿಪರೀತ ಪ್ರಭಾವ ನಮ್ಮ ಎನ್ವೈರನ್ಮೆಂಟ್ ಮೇಲೆ ಅಥವಾ ಪರಿಸರ ಮೇಲೆ ಬೀಳಬಾರದು ಅಂತ ಸ್ವಲ್ಪ ಕಾಳಜಿ ವಹಿಸಬೇಕು. ಅದಕ್ಕೆ ತಾವು ಎಲ್ಲರೂ ಕೂಡ ಲಾಸ್ಟ್ ಇಯರ್ ಕೂಡ ನಾನು ನೋಡಿದೆ ಐತಿಹಾಸಿಕ ಪರಂಪರೆಯನ್ನು ಕಂಡಾಗ ರಾಯಚೂರು ಅತ್ಯಂತ ಸಂವಾದದ ಶಾಂತಿಗೆ ಹೆಸರುವಾದಂತ ನೆಲೆ ಇದು ಜಿಲ್ಲೆಯಾಗಿದೆ. ಈ ಹಿಂದೆ ಸಾಕಷ್ಟು ಸಾರಿ ಗಣೇಶೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಪರಿಸರ ಸ್ನೇಹಿ ಗಣೇಶನನ್ನ ಯಾವುದೇ ಅಹಿತಕರ ಘಟನೆಯಾಗದಂತೆ ಆಚರಣೆ ಮಾಡಿದ್ದು ಈ ಜಿಲ್ಲೆಯ ಇತಿಹಾಸವಾಗಿದೆ. ಈ ಮುಂದೆಯೂ ಕೂಡ ನಾವೆಲ್ಲರೂ ಎಲ್ಲ ಅಧಿಕಾರಿಗಳು, ಎಲ್ಲ ಗಣೇಶೋತ್ಸವ ಕಮಿಟಿಯ ಸದಸ್ಯರು, ಪತ್ರಕರ್ತರು, ಪೊಲೀಸ್ ಅಧಿಕಾರಿಗಳು ಮತ್ತೆ ನಾವೆಲ್ಲ ಕಾನೂನನ್ನ ಸುವ್ಯವಸ್ಥಿತವಾಗಿ ಕಾಪಾಡುವುದರ ಜೊತೆಗೆ ಗಣೇಶ ಉತ್ಸವಕ್ಕೆ ಯಾವುದೇ ಧಕ್ಕೆ ಬರದಂತೆ ಸರ್ಕಾರದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಜೊತೆಗೆ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ನಾವು ಆಚರಣೆ ಮಾಡೋದು ನಮ್ಮೆಲ್ಲ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಆದೇಶಗಳು ಫೈರ್, ಪರಿಸರ ಮತ್ತು ಇನ್ನಿತರ ಸಾರ್ವಜನಿಕ ತೊಂದರೆ ಆಗದಂತೆ, ಈ ಸಾರ್ವಜನಿಕರ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ನಮ್ಮ ಗಣೇಶ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭವ್ಯವಾಗಿ ಶಾಂತಿ ರೀತಿಯಲ್ಲಿ ಆಚರಣೆ ಮಾಡುವಂತಹ ನಿರ್ಧಾರವನ್ನು ಈ ಸಭೆಯಲ್ಲಿ ತೀರ್ಮಾನಗೊಳ್ಳಬೇಕಾಗಿದೆ ಅಂತ ಜಿಲ್ಲಾ ಆಡಳಿತವು ಗಣೇಶೋತ್ಸವ ಸಮಿತಿಗೆ ನಾವು ಏನಾದರೂ ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಮಾತಾಡದಂತೆ ಜಿಲ್ಲಾ ಆಡಳಿತ ವತಿಯಿಂದ ತಮಗೆ ಪೂರಕವಾಗಿ ಎಲ್ಲಾ ಸೌಲಭ್ಯಗಳು ಎಲ್ಲ ನಾವು ಫೆಸಿಲಿಟಿಗಳನ್ನ ಮಾಡಿಕೊಡ್ತೀವಿ. ಅನುಮತಿಯಿಂದ ಸುವ್ಯವಸ್ಥಿತವಾಗಿ ವಿಸರ್ಜನೆ ಆಗುವವರೆಗೂ ಪ್ರತಿ ಹಂತದಲ್ಲೂ ನಾವು ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ತಿದ್ದೇವೆ. ದಯವಿಟ್ಟು ಜಿಲ್ಲಾ ಆಡಳಿತದ ನಿಯಮಗಳಿಗೆ ತಾವು ಬದ್ಧರಾಗಿ ಪರಿಸರ ಸ್ನೇಹಿ ಶಾಂತಿಯುತ ಗಣೇಶೋತ್ಸವನ್ನ ಮಾಡಬೇಕಾಗಿ ತಮ್ಮ ಹತ್ರ ವಿನಂತಿಸಿಕೊಳ್ಳುತ್ತಾ ಇವತ್ತು ಪೂರ್ವಭಾವಿಸಬೇಕು. ತಾವೆಲ್ಲರೂ ಧನಾತ್ಮಕ ಚಿಂತನೆಯಿಂದ ಈ ಸಭೆಗೆ ತಮ್ಮ ಸಲಹೆಗಳನ್ನು ನೀಡುವುದರ ಮೂಲಕ ಗಣೇಶ ಹಬ್ಬ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪರಿಸರ ಸ್ನೇಹಿ ಗಣೇಶ ಆಚರಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಕೆಳಗಿನ ನಿರ್ದೇಶನಗಳನ್ನು ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೊರಡಿಸಿರುತ್ತದೆ. ಆ ನಿರ್ದೇಶನಗಳು ಈ ಕೆಳಗಿನಂತಿವೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಯಾವುದೇ ರಾಸಾಯನಿಕ ವಸ್ತುಗಳಿಂದ ತಯಾರಿಸಲಾದ ಗಣೇಶ ಮೂರ್ತಿಗಳ ತಯಾರಿಕೆಯನ್ನು ರಾಜ್ಯಾದ್ಯಂತ ಈಗಾಗಲೇ ನಿಷೇಧಿಸಲಾಗಿರುತ್ತದೆ. ಪಿಒಪಿ ಗಣೇಶಗಳ ಸಂಗ್ರಹಣೆ, ಮಾರಾಟ, ವಿತರಣೆ ಹಾಗೂ ಸಾರ್ವಜನಿಕ ಪ್ರದರ್ಶನವನ್ನು ಅನುಮತಿಸಲಾಗುವುದಿಲ್ಲ. ವಿಷಕಾರಿ ಅಥವಾ ಭಾರ ಲೋಹಗಳನ್ನು ಒಳಗೊಂಡಿರುವ ರಾಸಾಯನಿಕ ಬಣ್ಣಗಳಿಂದ ತಯಾರಿಸಲಾದ ಮೂರ್ತಿಗಳ ಉತ್ಪಾದನೆ ಹಾಗೂ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ. ಸಾರ್ವಜನಿಕರು ಹಾಗೂ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ನೈಸರ್ಗಿಕ ಮಣ್ಣು, ಕ್ಲೇ ಹಾಗೂ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಲಾದ ಗಣೇಶ ಮೂರ್ತಿಗಳನ್ನು ಮಾತ್ರ ಬಳಸಬೇಕು. ನೈಸರ್ಗಿಕ ಹಾಗೂ ವಿಷರಹಿತ ಬಣ್ಣಗಳಿಂದ ಅಲಂಕರಿಸಲಾದ ಮೂರ್ತಿಗಳಿಗೆ ಮಾತ್ರ ಆದ್ಯತೆ ನೀಡುವುದು. ಯಾವುದೇ ಪರಿಸ್ಥಿತಿಯಲ್ಲೂ ಪಿಒಪಿ ಮೂರ್ತಿಗಳನ್ನು ಕೆರೆ, ನದಿ, ಕಾಲುವೆ, ಜಲಾಶಯ ಅಥವಾ ಇತರ ಜಲಮೂಲಗಳಲ್ಲಿ ವಿಸರ್ಜಿಸಬಾರದು. ಸ್ಥಳೀಯ ಸಂಸ್ಥೆಗಳು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ಬಳಕೆ ಕುರಿತು ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿಯನ್ನು ಮೂಡಿಸಬೇಕು. ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ, ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿಗಳು ಜಂಟಿಯಾಗಿ ಈ ಆದೇಶದ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುವುದು. ನಿಷೇಧಿತ ಮೂರ್ತಿಗಳ ಉತ್ಪಾದನೆ ಅಥವಾ ಮಾರಾಟ ಕಂಡುಬಂದಲ್ಲಿ ಸಂಬಂಧಿತ ಕಾನೂನುಗಳಲ್ಲಿ ವಶಪಡಿಸಿಕೊಳ್ಳುವ ಹಾಗೂ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು. ಎಲ್ಲ ವ್ಯಾಪಾರಿಗಳು, ತಯಾರಕರು ಹಾಗೂ ಗಣೇಶೋತ್ಸವ ಸಮಿತಿಯ ಈ ಸುತ್ತಲಿರುವ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪರಿಸರ ಸ್ನೇಹಿ ಗಣೇಶ ಹಬ್ಬದ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸಲು ಸ್ಥಳೀಯ ಸಂಸ್ಥೆಗಳು, ಶಾಲೆಗಳು, ಕಾಲೇಜು ಹಾಗೂ ಸ್ವಯಂ ಸೇವಾ ಸಂಘಟನೆ ವಿಶೇಷ ಕಾರಣಗಳನ್ನು ಹಮ್ಮಿಕೊಳ್ಳಬಹುದು. ಈ ಸುತ್ತಲ ಕುರಿತು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿತ ಇಲಾಖೆಯ ಗಣೇಶ ಹಬ್ಬದ ನಂತರ ಸಮಗ್ರ ವರದಿಯನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಲ್ಲಿಸುವುದು. ನಾವು ಗಣೇಶವನ್ನು ಆಚರಿಸುವುದು ಸರ್. ಈಗ ನಮ್ಮ ರಾಯಚೂರಿನಲ್ಲಿ ವಿದ್ಯುತ್ತಿಗೆ ಸಂಬಂಧಿಸಿದ ಏನಾಗ್ತದೆ ಸರ್, ಈ ಗದ್ವಾಲ್ ರೋಡು ಮತ್ತು ಶಕ್ತಿನಗರ ರೋಡಿಂದ ಬರ್ತಕ್ಕಂಥ ಗಣೇಶ ಏನು ರಾಯಚೂರು ತರುವ ಕಾಲಕ್ಕೆ ನಮ್ದು 11 KV ಲೈನ್ ಇರ್ಬೋದು, LT ಲೈನ್ ಇರ್ಬೋದು, ಯೂಶ್ವಲಿ 8 ಮೀಟರ್ಲಿಂದ 8.5 ಮೀಟರ್ ಹೈಟ್ ವರೆಗೂ ಇರುತ್ತೆ ಸರ್. ನಮಗೆ
ಸೊ ಅದಕ್ಕಿಂತ ಹೆಚ್ಚಿನ ಒಂದು ಹೈಟ್ ಗಣೇಶ್ ಬಂದಾಗ ಸರ್ ಆಯಾ ಏರಿಯಾದಲ್ಲಿ ಇರ್ತಕ್ಕಂಥ ಸೆಕ್ಷನ್ ಆಫೀಸರ್ಗೆ ಫೋನ್ ಮಾಡಿ ನಾವು ಲೈನ್ ಬಂದ್ ಮಾಡಿಸಿ ಕೊಡ್ತೀವಿ ಸರ್. ಅದರಿಂದ ಏನು ಅನಾಹುತಗಳಾಗಲ್ಲ. ಎರಡನೇದಾಗಿ ಈ ಪೊಸೆಷನ್ ಎಲ್ಲಿ ಅಂದರೆ ಚಂದ್ರಮೌಳೇಶ್ವರಿ ಚೌಕಿಯಿಂದ ಏನು ನಾವು ಸ್ಟಾರ್ಟ್ ಮಾಡ್ತೀವಿ ಅಪ್ ಟು ಕಾಸ್ಕೋವರೆಗೂ ಅಲ್ಲಿಂದ ಸರ್ ಒಂದು ಸೆಟ್ಟಿಬೌಡು ಚೌಕಲ್ಲಿ ನಮ್ದು 11 ಕಿಲೋ ಸ್ವಲ್ಪ ಕ್ಲಿಯರೆನ್ಸ್ ಕಡಿಮೆ ಇದೆ ಸರ್. ಅದು ಇನ್ನೊಂದು ವಾರದಲ್ಲಿ ನಾನು ಕ್ಲಿಯರ್ ಮಾಡಿಸ್ತೀನಿ. ಎರಡನೇದು ಸರ್ ಗಂಗಾ ನಿವಾಸದಲ್ಲಿ 2 11 ಕಿಲೋ ಲೈನ್ಗಳು ಸ್ವಲ್ಪ ಹೈಟ್ ಕಡಿಮೆ ಇದೆ ಸರ್. ನಾನು ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ಆ 2 ಲೈನ್ಗಳನ್ನು ಕ್ಲಿಯರೆನ್ಸ್ ಕಡಿಮೆ ಮಾಡಿಸ್ತೀನಿ ಸರ್. ಈ ತರ ಬಿಟ್ಟರೆ ತಮಗೆ ಗ್ರಾಹಕರಿಗೆ ನಮ್ಮ ಗಣೇಶ ವಿಸರ್ಜನೆಯ ಮಂಡಳಿಯವರು ಎಲ್ಲಾದರೂ ಈ ತರ 11 ಕಿಲೋ ಲೈನ್ಗಳು ತಮಗೆ ಹತ್ತಿರದಲ್ಲಿ ಇದ್ದುದನ್ನ ಒಂದು ವೇಳೆ ಕಂಡು ಬಂದ್ರೆ ನಮ್ಮ ಇಲಾಖೆಗೆ ತಿಳಿಸಿದ್ರೆ ಯಾವುದೇ ಅನಾಹುತ ಆಗದಂಗೆ ಸೂಕ್ತ ಕ್ರಮ ಕೈಗೊಳ್ತೀರಂತ ಈ ಸಭೆಯಲ್ಲಿ ತಮಗೆ ನಾನು ಎಲ್ಲರಿಗೂ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕಲ್ ವೈರಿಂಗ್ ಮೇಲ್ಗಡೆ ಹಾದುಬಾರದು. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೋರಲಾಗಿದೆ. ಎರಡನೇದಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಈ ಪೆಂಡಲ್ ಇರುತ್ತೆ, ಅದು ಅಗ್ನಿ ನಿರೋಧಕ ವಸ್ತುಗಳಿಂದ ಕೂಡಿರಬೇಕು. ನೆಕ್ಸ್ಟ್ ಪೆಂಡಲಿನಲ್ಲಿ ಯಾವುದೇ ಒಂದು ಸ್ಫೋಟಕ ವಸ್ತುಗಳನ್ನು ಸಂಗ್ರಹ ಮಾಡುವ ಇಡಬಾರದು. ಯಾಕಂದ್ರೆ ಪಟಾಕಿಗಳಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ಸ್ಫೋಟಕ ವಸ್ತುಗಳಿಗೆ ಅಲ್ಲಿ ಪೆಂಡಲ್ನಲ್ಲಿ ಇಡಲಿಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ಈ ಗಣೇಶ ಪ್ರತಿಷ್ಠಾಪನೆ ಮಾಡುವ ಪೆಂಡಲ್ನಲ್ಲಿ ಏನಂತೆ ದೀಪಾಲಂಕಾರ ಹೆಚ್ಚಿನ ಪ್ರಮಾಣದಲ್ಲಿ ಇರಬಾರದು. ಯಾಕಂತಂದ್ರೆ ಆ ಒಂದು ಅಗ್ನಿ ನಿರೋಧಕ ವಸ್ತುಗಳನ್ನು ಬಳಸದೇ ಇದ್ದ ಸಮಯದಲ್ಲಿ ಏನಾಗುತ್ತೆ, ಹೀಟ್ ಆಗಿ ಫೈರ್ ಆಗುವಂತ ಚಾನ್ಸಸ್ಗಳು ಬಹಳಷ್ಟು ಇರುತ್ತೆ. ನೆಕ್ಸ್ಟ್ ಆ ಗಣೇಶ ಪ್ರತಿಷ್ಠಾಪನೆ ಮಾಡುವಂತ ಆ ಪೆಂಡಲ್ನ ಹೊರಭಾಗದಲ್ಲಿ ಅಗ್ನಿ ಶಾಮಕ ಇಲಾಖೆ ಏನೋ ಒಂದು ಅಗ್ನಿನೋಧಕಗಳನ್ನು ಅಳವಡಿಸಲು ಸೂಚಿಸುತ್ತಿರುವ ಆ ಅಗ್ನಿನೋಧಕಗಳು DCP ಡ್ರೈ ಕೆಮಿಕಲ್ ಪೌಡರ್ ಅನ್ನುವಂತ 2 ಅಗ್ನಿನೋಧಕಗಳನ್ನು ಕಂಪಲ್ಸರಿಯಲ್ಲಿ ಅಳವಡಿಸಲೇಬೇಕು. ಮತ್ತು ನೀರು ತುಂಬಿದ 2 ಡ್ರಮ್ಗಳು ಅಂದ್ರೆ ಒಂದು 400 ಲೀಟರ್ 400 ಲೀಟರ್ ಮತ್ತು ಮರಳು ತುಂಬಿದ ಬಕೆಟ್ 2 ಪ್ರತಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ಇರಬೇಕಾಗುತ್ತೆ. ಇದು ಪ್ರತಿಷ್ಠಾಪನೆ ಪೆಂಡಲ್ನಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ಪೆಂಡಲ್ನಲ್ಲಿ ಯಾರು ನೈಟ್ ಅಂದ್ರೆ ರಾತ್ರಿ ಸಮಯದಲ್ಲಿ ಮಲಗಬಾರದು. ಇವೆಲ್ಲ ಮತ್ತೆ ಆ ಪೆಂಡಲಿನ ಹೊರಭಾಗದಲ್ಲಿ ಇಲಾಖೆಯ ತುರ್ತು ದೂರವಾಣಿ ಸಂಖ್ಯೆಯನ್ನು ಡಿಸ್ಪ್ಲೇ ಮಾಡಬೇಕಾಗುತ್ತದೆ. ಈ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಗಣೇಶ ಪ್ರತಿಷ್ಠಾಪನೆ ಮಾಡಲು ಕೋರಲಾಗಿದೆ. ಹಾಗೂ ಗಣೇಶ ಮಾರಾಟಗಾರ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಸರ್ವಿಸ್ ಸ್ವಾಗತ ಕೊಡ್ತಾ, ರಾಯಚೂರು ಒಂದು ಉತ್ತಮ ಇದರಲ್ಲಿ ಸಾಕಷ್ಟು ಗಣೇಶ ಒಂದು ಬೇರೆ ರೀತಿಯಲ್ಲಿ ನಾವು ಮಹಾನಗರ ಪಾಲಿಕೆಗೆ ಸಲ್ಲಿಸಿಕೊಡ್ತೀವಿ. ಮಹಾನಗರ ಪಾಲಿಕೆ ಸಾಕಷ್ಟು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ನಾವು ಪ್ರತಿ ವರ್ಷ ತಗೊಳ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸ್ವಚ್ಛತೆ ಮತ್ತೆ ಈ ಗಣೇಶ ಉತ್ಸವ ಪೆಂಡಲ್ ಹಿಡ್ಕೊಂಡು ವಿಸರ್ಜನೆ ಜಾಗಗಳಲ್ಲಿ ಹಾಗೂ ಗಣೇಶ ಹೋಗುವಂತ ದಾರಿ ಇದೆಲ್ಲ ಸಂಬಂಧಪಟ್ಟಂಗೆ ಸಾಕಷ್ಟು ತಯಾರಿನ ನಾವು ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ 2-3 ಮೀಟಿಂಗ್ ನಾವು ಮಾಡಿದ್ದೀವಿ. ಮೊದಲನೇದಾಗಿ ತಾವು ಹೇಳಬೇಕು ಅಂದ್ರೆ ಈಗ ಗಣೇಶ ಈಗ ನಗರಕ್ಕೆ ಬರೋ ಸಮಯ ಸಾಕಷ್ಟು ಗಣೇಶ ತಯಾರು ಮಾಡ್ತಾರೆ. ಇಲ್ಲಿ 2 ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಸಭೆ ಆಗಿದೆ. ಅಲ್ಲಿ POP ಗಣೇಶ ಮಾರಾಟ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ನಮಗೆ ಮತ್ತು ಎಲ್ಲ ರಾಯಚೂರು ನಗರದ ಎಲ್ಲ ಪದಾಧಿಕಾರಿಗಳಿಗೂ ಸಮೇತ ಸಭೆಯಲ್ಲಿ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ POP ಗಣೇಶ ಮಾರಾಟಗಾರರು ಅಥವಾ ಮಣ್ಣಿನ ಗಣೇಶ ಮಾರಾಟಗಾರರು ಇಲ್ಲಿ ಈಗ ನಾವು ಮಹಾನಗರ ಪಾಲಿಕೆಯಿಂದ ಈಗಾಗಲೇ ಒಂದು ಸಭೆ ಮಾಡಿದ್ದೀವಿ. ಈ ಸಭೆಯಲ್ಲಿ ಇಲ್ಲಿ ಸುಮಾರು ಎಷ್ಟು ಜನ ಮಾರಾಟಗಾರಿದ್ದಾರೆ ಅದರ ಸಭೆಯ ಪ್ರತಿಯೊಬ್ಬ ಮೆಂಬರ್ಗಳ ಹೆಸರು ಮತ್ತು ಅವರ ಫೋನ್ ನಂಬರ್ಗಳನ್ನ ನಾವು ಈಗಾಗಲೇ ಪಡ್ಕೊಂಡಿದ್ದೀವಿ. ಈ ಸಾರಿ ಜಿಲ್ಲೆಯಲ್ಲಿ ಮಣ್ಣಿನ ಗಣಪತಿ ಹಾಗೂ ನಗರದಲ್ಲಿ ಮಣ್ಣಿನ ಗಣಪತಿ ಇಡೋದಕ್ಕೆ ಸಾಕಷ್ಟು ತಮ್ಮ ಸಹಕಾರ ಅವಶ್ಯಕತೆ ಇದೆ. ಈ ಅವಶ್ಯಕತೆಗೆ ನಾವು ಈಗಾಗಲೇ ಪ್ರಿಪರೇಷನ್ ಮಾಡಿದ್ದೀವಿ. ದಯವಿಟ್ಟು ಯಾವುದು ಏನು 3 ಕಡೆ ನಾವು 4 ಕಡೆಯಿಂದ ಏನು ರಾಯಚೂರು ನಗರಕ್ಕೆ ಬರುವಂತ ದಾರಿಗಳಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ ತಯಾರು ಮಾಡಿದ್ದಾರೆ. ಈ ಚೆಕ್ ಪೋಸ್ಟ್ಗಳಲ್ಲಿ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಅಥವಾ ಈ ಗ್ರಾಮ ಪಂಚಾಯತ್ ಲಿಮಿಟ್ ಬರ್ತಾ ಇತ್ತಂದ್ರೆ PDO ಮತ್ತು ಅಲ್ಲಿ ಇಒಗಳು
ಅವರಿಗೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಯಾವುದೇ POP ಗಣಪತಿಗಳು ತೆಲಂಗಾಣದಿಂದ ಇರಬಹುದು ಅಥವಾ ಈ ಆಂಧ್ರ ಪ್ರದೇಶದಿಂದ ಇರಬಹುದು ಬರಂತ ಚೆಕ್ ಪೋಸ್ಟ್ಗಳಲ್ಲಿ POP ಗಣಪತಿಯನ್ನು ಒಳಗಡೆ ಇಡೋದಕ್ಕೆ ಈಗಾಗಲೇ ಅವಕಾಶ ಮಾಡಿಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ನಗರದಲ್ಲಿ ಯಾರು ವ್ಯಾಪಾರಸ್ಥರಿದ್ದೀರಿ ತಾವು POP ಗಣಪತಿಯನ್ನ ಮಾರಾಟ ಮಾಡಬಾರದು. ಮಣ್ಣಿನ ಗಣಪತಿಗಳನ್ನ ತಾವು ಆದಷ್ಟು ಸಾಕಷ್ಟು ಸಮಯಾವಕಾಶ ಇದೆ, ತಾವು ಮಣ್ಣಿನ ಗಣಪತಿಗಳನ್ನ ಈಗಲೇ ತಯಾರು ಮಾಡಿ ಅಥವಾ ಜನರಿಗೆ ಮಣ್ಣಿನ ಗಣಪತಿನೇ ನೀಡ್ತೀವಿ ಅಂತೇಳಿ ಪ್ರತಿಯೊಬ್ಬರು ಬೋರ್ಡ್ ತಮ್ಮ ತಮ್ಮ ಮಾರಾಟಗಾರರು ಜಾಗದಲ್ಲಿ ಹಾಕೋಬೇಕು. ಅದೇ ರೀತಿಯಾಗಿ ಪಾಲಿಕೆಯಿಂದ ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ಪ್ರತಿ ವರ್ಷ ಮಾಡ್ತೀವಿ. ಇದರಲ್ಲಿ ಪೊಲೀಸ್ ಇಲಾಖೆ, ಜೆಸ್ಕಾಂ ಮತ್ತು ರಾಯಚೂರು ಮಹಾನಗರ ಪಾಲಿಕೆ ಇಲ್ಲಿಂದ ಪರವಾನಗಿ ಪತ್ರನ ಕೊಡ್ತೀವಿ. ಎಲ್ಲ ರೀತಿಯಿಂದ ಸೇಫ್ಟಿ ಮೆಜರ್ಸ್ ಏನು ನಮ್ಮ ಗಣೇಶ ಉತ್ಸವ ಸಮಿತಿ ಮತ್ತು ಇದರಲ್ಲಿ ಪದಾಧಿಕಾರಿಗಳಿದ್ದಾರೆ ಅವರು ಸಿಂಗಲ್ ವಿಂಡೋನಲ್ಲಿ ಪರ್ಮಿಷನ್ ತಗೊಳ್ಳೋದಕ್ಕೆ ತಾವು ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಈ ಎರಡು ಜಾಗದಲ್ಲಿ ನಾವು ಗದ್ವಾಲ್ ರೋಡ್ ಮತ್ತು ಕಾಸರಗೋಡು ಎರಡು ಕಡೆ ನಾವು ವಿಸರ್ಜನೆ ಮಾಡ್ತೀವಿ. ಈ ಎರಡು ಜಾಗದಲ್ಲಿ ಸಮೇತ ಸಾಕಷ್ಟು ಸ್ವಚ್ಛತೆ ಮತ್ತು ಕ್ಲೀನ್ಲಿನೆಸ್ಗೆ ಆದ್ಯತೆ ಕೊಡ್ತಾ ಇದ್ದೀವಿ. ಸೊ ತಾವು ಕೇಳಿರ್ಬೋದು, ಲಾಸ್ಟ್ ಟೈಮು ಸಮೇತ ನಾವು ಕಾಸರಗೋಡಿನ ಸ್ವಚ್ಛತೆ ಮಾಡಿ ಅಲ್ಲಿ ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ಕಸ ವಿಲೇವಾರಿ ಮಾಡೋದಕ್ಕೆ ಆಟೋ ಡಿಪ್ಲೈ ಮಾಡೋದಾಗಿರ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಇಲ್ಲಿ 9 ದಿನ, 21 ದಿನ, 11 ದಿನ, 3 ದಿನ ಯಾವ ದಿನಗಳಲ್ಲಿ ವಿಸರ್ಜನೆ ಸಮಯದಲ್ಲಿ ನಾವು ಸಾಕಷ್ಟು ವೆಹಿಕಲ್ಗಳನ್ನ ಮತ್ತು ಹೆಚ್ಚುವರಿ ನಮ್ಮ ಕ್ಲೀನಿಂಗ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರ್ತೀವಿ. ಈ ಪ್ರತಿಯೊಂದು ನಿಯೋಜನೆ ಸಮಯದಲ್ಲಿ ಸಮೇತ ನಾವು ಸೇಫ್ಟಿ ಪ್ರಿಕಾಷನ್ಗಾಗಿ ಲೈಫ್ ಗಾರ್ಡ್ ಸಮೇತ ಪ್ರತಿಯೊಂದು ಭಾಗವಹಿತರ ಸಮೇತ ನಾವು ಡಿಪ್ಲೈ ಮಾಡಿರ್ತೀವಿ. ಅದೇ ರೀತಿಯಾಗಿ ತಾವು ನೋಡಿರ್ಬೋದು, ಇದು ಜಾಗೃತಿ ಈ ಸಾರಿ ಮಣ್ಣಿನ ಗಣಪತಿ ಸಾಕಷ್ಟು ಮನೆಗಳಲ್ಲಿ ಬರಂತ ಮಣ್ಣಿನ ಗಣಪತಿಗಳನ್ನ ಪ್ರಮೋಟ್ ಮಾಡೋದಕ್ಕೆ ಈಗ ಸರ್ ಈಗ ಆಲ್ರೆಡಿ ಹೇಳಿದ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಒಂದು ವಾರದಲ್ಲಿ ಮಕ್ಕಳಿಗೋಸ್ಕರನೇ ಒಂದು ಮಣ್ಣಿನ ಜಾಗೃತಿ ಕಾರ್ಯಕ್ರಮ, ಮಣ್ಣಿನ ಗಣಪತಿ ತಯಾರು ಮಾಡುವಂತ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ ವಿತ್ ರಾಯಚೂರಿನಲ್ಲಿರುವಂತಹ ಎಲ್ಲ NGO ಮೂಲಕ. ಸೊ ಎಲ್ಲ ರಾಯಚೂರಿನ ಸರ್ವ ನಾಗರಿಕರು ಸಹ ಈ ಮಣ್ಣಿನ ಗಣಪತಿಯನ್ನ ಮನೆಯಿಂದ ನಾವು ತಯಾರು ಮಾಡಿ ಈ ವಿಸರ್ಜನೆ ಮಾಡಿದಲ್ಲಿ ಸಾಕಷ್ಟು ನೀರಿನಿಂದ ಏನು ನಮಗೆ ಆಗ್ತಕ್ಕಂಥ ಎಪಿಡೆಮಿಕ್ ತೊಂದರೆಗಳಾಗ್ತವೆ, ಆರೋಗ್ಯದ ದುಷ್ಪರಿಣಾಮಗಳಾಗ್ತವೆ, ಕಂಟ್ರೋಲ್ ಮಾಡಬಹುದು. ಇದೆಲ್ಲ ರೀತಿಯಾಗಿ ನಾವು ಫಾಗಿಂಗ್ ಆಗಿರ್ಬೋದು, ಅದೇ ರೀತಿಯಾಗಿ ರೋಡ್ ಸೇಫ್ಟಿ, ಆಮೇಲೆ ಸೆಕ್ಯೂರಿಟಿ CCTV ಸಿಸ್ಟಮ್ ಮತ್ತು ಇದೆಲ್ಲ ವಿಚಾರಕ್ಕೆ ನಮ್ಮ ಆಯುಕ್ತರು ಈಗಾಗಲೇ ತಮಗೆ ವಿಚಾರಣೆ ಹೇಳ್ತಾರೆ. ಆಮೇಲೆ ಸೊ ಸ್ವಚ್ಛತೆ ಮತ್ತು POP ಗಣಪತಿ ಬಗ್ಗೆ ಸಾಕಷ್ಟು ನಾವೀಗ ಮುಂಜಾಗ್ರತೆ ಕ್ರಮ ಮಾಡಿದ್ದೀವಿ. ಅದೇ ರೀತಿ ನಾವು ಪ್ರತಿ ವಾರ್ಡಲ್ಲೂ ತಂಡನೂ ಮಾಡಿದ್ದೀವಿ. ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಹಾಗೂ ತಯಾರಕರಿಗೆ ಒಂದೇ ಒಂದು ವಿನಂತಿ, ದಯವಿಟ್ಟು ಈ ಸಾರಿ ನಾವು ಮಣ್ಣಿನ ಗಣಪತಿಯನ್ನ ಪ್ರಮೋಟ್ ಮಾಡೋಣ. ಮಣ್ಣಿನ ಗಣಪತಿ ನೀಡುವ ಮೂಲಕ ನಾವು ರಾಯಚೂರಿಂದ ನಾವು ಮಣ್ಣಿನ ಗಣಪತಿ ಮೂಲಕ ನಾವು ಎಕೋ ಫ್ರೆಂಡ್ಲಿ ಗಣೇಶ ಉತ್ಸವವನ್ನು ಆಚರಣೆ ಮಾಡೋಣ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗಣೇಶ ಚತುರ್ಥಿ ಶುಭಾಶಯಗಳನ್ನು ನಿರ್ದೇಶಿಸಕ್ಕೆ ಬಯಸ್ತೀನಿ. ಈಗಾಗಲೇ ಈ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ SP ಸಾಹೇಬರು ಮತ್ತು ಆಯುಕ್ತರು ಕರೆದಿರ್ತಕ್ಕಂಥದ್ದು ಪ್ರಮುಖವಾಗಿ 2 ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಕರೆದಿದ್ದಾರೆ. ಮೊದಲನೇದಾಗಿ ಒಂದು POP ಗಣೇಶವನ್ನು ನಿಷೇಧ ಮಾಡಿರ್ತಕ್ಕಂಥ ವಿಚಾರ, ಎರಡನೇದಾಗಿ DJ ಬಳಕೆ ಬಗ್ಗೆ ಇರ್ತಕ್ಕಂತಹ ಒಂದು ರಿಸ್ಟ್ರಿಕ್ಷನ್ಸ್ ಬಗ್ಗೆ. ಕಳೆದ ವರ್ಷ ಅದರ ಹಿಂದಿನ ವರ್ಷ ಮಾನ್ಯ ಕುಟುಂಬಾಲಯ ಸರ್ SP ಸಾರ್ ಇದ್ದಾಗ ನಾವು ಇದೇ ಸಭೆಯನ್ನು ನಾವು SP ಆಫೀಸಲ್ಲಿ ನಾವು ನಡೆಸಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಜನ ಬಂದಿರತಕ್ಕಂಥ ಎಲ್ಲ ಮುಖಂಡರು ಸಹ ನಾವು ಭಾಗವಹಿಸಿದ್ವಿ. ಅವಾಗ ನೀವೆಲ್ಲರೂ ವಾಗ್ದಾನ ಮಾಡಿದ್ವಿ, ಸರ್ ಈ ಸರಿ ನೀವು ನಾವೊಂದು 2 ತಿಂಗಳು ಕನಿಷ್ಠ ಮುಂಚಿತವಾಗಿ ನಮಗೆ ಇದೊಂದು ಸೂಚನೆ ಕೊಟ್ಟರೆ ನಾವು ಖಂಡಿತ ನಾವು ಪಾಲನೆ ಮಾಡ್ತೀವಿ ಅಂತ. ಸೊ ಇನ್ನು 38 ದಿವಸ ಇದೆ ನಮ್ಮ ಗಣೇಶ. ನಾವು ನಿಮಗೆ ಸಾಕಷ್ಟು ಮುಂಚಿತವಾಗಿಯೇ ಈ ಮಾಹಿತಿಯನ್ನು ನಾವು ತಿಳಿಸ್ತಾ ಇದ್ದೀವಿ ಅಂತ ನಾನು ಬಯಸ್ತಾ ಇದ್ದೀನಿ. ದಯಮಾಡಿ ಯಾರೂ ಸಹ POP ಗಣೇಶನಿಗೆ ಆರ್ಡರ್ನ ಕೊಡೋದು ಬೇಡ. ನೀವು ಹೈದರಾಬಾದು, ನಮ್ಮ ರಾಯಚೂರು, ಗುಲ್ಬರ್ಗ ಮತ್ತು ಮೆಹಬೂಬ್ ನಗರ, ನೀವು ಕರ್ನೂರು ಎಲ್ಲ ಕಡೆಗೂ ಸಹ ನೀವು ಈ ಗಣೇಶ ಮೂರ್ತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನೀವು ಇದನ್ನು ಒಂದು ಆರ್ಡರ್ನ ಕೊಟ್ಟಿರ್ತೀರಿ. ಈಗಲೂ ಸಹ ಕಾಲಾವಕಾಶ ಇದೆ. ಆ POP ಗಣಪತಿ ಬದಲು ನಿಸರ್ಗದ ಸ್ನೇಹಿಯಾಗಿರ್ತಕ್ಕಂತಹ ಒಂದು ಪರಿಸರ ಸ್ನೇಹಿಯಾಗಿರ್ತಕ್ಕಂತಹ ಗಣೇಶ ಮೂರ್ತಿಯನ್ನು ನೀವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ತಾವು ಮುಂದಾಗಬೇಕು. ಏನಾಗುತ್ತೆ, ಇದು ನೀವು ತಂದುಬಿಟ್ಟಿರ್ತೀರಾ, ಚೆಕ್ ಪೋಸ್ಟಲ್ಲಿ ನಮ್ಮ ಪೊಲೀಸ್ ನಿಲ್ಲಿಸ್ಬಿಟ್ಟಿರ್ತಾರೆ. ಅವಾಗ ನೀವು ಭಾವನಾತ್ಮಕವಾಗಿ ನೀವು ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀರಾ. ಹಿಡಿಯೋದು ಕಷ್ಟ, ಬಿಡೋದು ಕಷ್ಟ. ಅಂತಹ ಒಂದು ಪರಿಸ್ಥಿತಿನಲ್ಲಿ ಪೊಲೀಸರು ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡೋದು ಬೇಡ.
ಅಂತ ಹೇಳ್ಬಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಟ್ಬಿಟ್ಟು, ಯಾಕಂದ್ರೆ ನಾವು ಪರಿಸರ ಉಳಿಸ್ಬೇಕು. ನಾವು ಪರಿಸರ ಇಲ್ಲ ಅಂದರೆ ನಾವು ನೀವು ಸಹ ಇದರಲ್ಲಿ ಜಗತ್ತಲ್ಲಿ ಉಳಿತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಇದಕ್ಕೆ ತಾವು ಸಹಕಾರ ಕೊಡಬೇಕು. ಆನಂತರ 2016ನೇ ಇಸ್ವಿಯಲ್ಲಿ ಇದು SP ಸಾಹೇಬರು ಚೇತನ್ ಸಿಂಗ್ ರಾಥೋಡ್ ಸಾಹೇಬರಿದ್ರು, ಆಮೇಲೆ ಶಶಿಕಾಂತ್ ಸೆಂಥಿಲ್ DC ಸಾಹೇಬರಿದ್ರು. ಆ ಸಂದರ್ಭದಲ್ಲಿ ಈ ಸೌಂಡ್ ಎಷ್ಟು ಪ್ರಮಾಣದ ಡೆಸಿಬಲ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಅಧಿಕೃತವಾದಂತಹ ಒಂದು ಜಿಲ್ಲಾಧಿಕಾರಿ ಆದೇಶ ಆಗಿದೆ. ಆ ಆದೇಶ ಈಗಲೂ ಸಹ ಚಾಲ್ತಿಯಲ್ಲಿ ಇರುತ್ತೆ. ಬಹಳಷ್ಟು ಜನ ಲಾಸ್ಟ್ ಟೈಮ್ ನಾವು ಕೇಳಿದಾಗಲಿಲ್ಲ ಸರ್ ಅವಾಗ ಆ ವರ್ಷಕ್ಕೆ ಸೀಮಿತ ಅಂದ್ರು. ನಾವು ಆ ಥರ ಇರೋದಿಲ್ಲ. ಒಮ್ಮೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ಪಾಸ್ ಮಾಡಿದ ನಂತರ ಅದು ನಿರಂತರವಾಗಿರುತ್ತೆ. ಆದೇಶ ಈಗಲೂ ಸಹ ಎಕ್ಸಿಸ್ಟೆನ್ಸ್ ಇದೆ. ಹಾಗಾಗಿ ನೀವು DJ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಅನ್ಅಫಿಷಿಯಲ್ ಆಗಿ ಎಲ್ಲರೂ ಸೇರಿಬಿಟ್ಟು ಒಂದು ನಿರ್ಧಾರ ಬಂದಿದ್ವಿ. 1 ಬೇಸ್ 2 ಸ್ಪೀಕರ್ ಅಂತ. ನಾವು ಮುಂಚಿತವಾಗಿ ನಾವು 1 ಬೇಸ್ 1 ಸ್ಪೀಕರ್ ಅಂತ ಹೇಳ್ಬಿಟ್ಟು ನಾವು ಇಲಾಖೆ ಬಹಳ ಕಟ್ಟುನಿಟ್ಟಾಗಿ ನಾವು ಅದನ್ನು ಜಾರಿ ಮಾಡಲಿಕ್ಕೆ ಮುಂದಾದಾಗ ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಸಂಘ ಸಂಸ್ಥೆ ಮುಖಂಡರುಗಳು ಮತ್ತು ನಮ್ಮ ಗಜಾನ ಮಂಡಳಿ ಸದಸ್ಯರು ಎಲ್ಲರೂ ಬಂದ್ಬಿಟ್ಟು ಒಂದು ಒಮ್ಮತಕ್ಕೆ ಬಂದ್ಬಿಟ್ಟು 1 ಬೇಸು 2 ಸ್ಪೀಕರ್ಗೆ ನಾವು ಅವಕಾಶ ಕೊಡಿ ಅಂತ ಅಂದಾಗ ಅದಕ್ಕೆ ಅವಕಾಶ ಕೊಟ್ಟಿದ್ವಿ. ಆ ವರ್ಷ ನಂತರದ ವರ್ಷದಲ್ಲಿ ಅದು ಸರಿಯಾಗಿತ್ತು. ಆನಂತರ ಏನು ಮಾಡಿದ್ವಿ, ನೀವೆಲ್ಲರೂ ಏನು ಮಾಡಿದ್ರಿ, ನೀವೆಲ್ಲ ಅಂತ ಎಲ್ಲರೂ ತಿಳ್ಕೊಳಕ್ಕೆ ಹೋಗಬೇಡಿ. ಆ ಬೇಸ್ನೇ ಸಿಸ್ಟಮ್ನ 4 ಬೇಸ್ ಇರ್ತಕ್ಕಂಥದ್ದು ನಮ್ಮ ಕೆಪಾಸಿಟಿನ 1 ಬೇಸಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳೋದು. ಆ 4 ಸ್ಪೀಕರ್ ಇರ್ತಕ್ಕಂಥ ಕೆಪಾಸಿಟಿನ 1 ಸ್ಪೀಕರಲ್ಲಿ ಬರ್ತಕ್ಕಂಥದ್ದನ್ನ ಈ ಅಡ್ವಾನ್ಸ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡ್ಬಿಟ್ಟು ಜಾಸ್ತಿ ಡೆಸಿಬಲ್ ಸೌಂಡ್ ಬರ್ತಕ್ಕಂಥದಕ್ಕೆ ನೀವು ಮುಂದಾದ್ರಿ. ಯಾಕೆ ಇದನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ? ನೀವೆಲ್ಲರೂ ಹೇಳ್ತೀರಿ ಸರ್ ವರ್ಷಕ್ಕೆ 1ನೇ ಸರಿ ಗಣೇಶ ಬರೋದು, ಮತ್ತೆ ಈ ವರ್ಷ ಆಚರಣೆ ಮಾಡೋಣ, ಮುಂದಿನ ವರ್ಷ ಬರೋದಿಲ್ಲ, ಮುಂದೆ ಗಣಪತಿ ಅಂತ ಹೇಳ್ತೀರಿ. ನಿಮಗೆ ಒಂದೇ ಗಣಪತಿ. ನಮ್ಮ ರಾಯಚೂರಲ್ಲಿ ನೀವು ಗೊತ್ತಿರಲಿ, ಕಳೆದ ವರ್ಷ 4,000ಕ್ಕಿಂತ ಹೆಚ್ಚು ಸಂಖ್ಯೆಯ ಸಾರ್ವಜನಿಕ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಯಾಗಿ ಅವೆಲ್ಲವೂ ವಿಜೃಂಭಣೆಯಿಂದ ಮೆರವಣಿಗೆ ಆಗಿ ಅವು ವಿಸರ್ಜನೆ ಆಗಿ. ಸೊ ಎಲ್ಲ ಗಣೇಶ ಮೂರ್ತಿಗಳು ನಮ್ದು ಒಂದೇ ಉದ್ದೇಶ, ನಮ್ಗೆ ನಿಮ್ಗೆ ಯಾರು ಸಹ ಈ ಹಬ್ಬ ಮಾಡಿ ಆಚರಣೆ ಮಾಡಲಿಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ಗೆ ಯಾರು ಜಿಲ್ಲಾಡಳಿತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಇಲ್ಲ. ಈ ಹಬ್ಬ ಸುವ್ಯವಸ್ಥಿತವಾಗಿ ಆಗಬೇಕು, ಶಾಂತಿಯಿಂದ ಆಗಬೇಕು, ಸಡಗರದಿಂದ ಆಗಬೇಕು. ಅದೊಂದೇ ಉದ್ದೇಶ ನಮ್ದು. ಸೊ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣ ಸಹ ಇದಾವೆ. ನಾವು ಇವತ್ತು ದಿವಸ ನಾವು ಡಾಕ್ಟರ್ಸ್ನ ಕರೆಸಿದ್ರೆ ಇದರ ಬಗ್ಗೆ ಅವರು ಬಹಳ ಚೆನ್ನಾಗಿ ಸೈಂಟಿಫಿಕ್ ಆಗಿ ಮತ್ತು ವಾಸ್ತವಿಕವಾಗಿ ಹೇಳ್ತಾ ಇದ್ರು. ಬಹಳ ವಿಪರೀತವಾದಂಥ ಹೈಟ್ ಮಾಡ್ತಕ್ಕಂಥದ್ದು, ಆಮೇಲೆ ಜಾಸ್ತಿ ಅಗಲವಾಗಿರ್ತಕ್ಕಂಥ ಗಣೇಶನ ಮೂರ್ತಿ ಮಾಡ್ತಿದ್ದಾರೆ. ಆ ಮೇಲ್ಗಡೆಗೆಲ್ಲ ಪೂರ್ತಿ ಎಲೆಕ್ಟ್ರಿಕಲ್ ವೈರ್ ಹೋಗಿರುತ್ತೆ. ಆಮೇಲೆ ಡಿಶ್ ವೈರ್ ಇರ್ತವೆ. ಪಕ್ಕದಲ್ಲೆಲ್ಲ ಮೂರ್ತಿ ಬೇರೆ ಬೇರೆ. ನಮ್ಮ ರಾಯಚೂರಲ್ಲಿ ನಮ್ಮ ಗಣೇಶ ಮಾರ್ಗ ಯಾರು ನಿಗದಿ ಆಗಿಬಿಟ್ಟಿದೆ, ಆ ಮಾರ್ಗ ಎಷ್ಟು ಅಗಲ ಇದೆ ಅನ್ನೋದು ಎಲ್ಲರಿಗೂ ನಮಗೆ ಪರಿಕಲ್ಪನೆ ಇದೆ. ಅಲ್ಲಿ ಏನು ಲಾಸ್ಟ್ ಇಯರ್ ಅಂತ ಗಣಪತಿನ ನಾವು ಕೆಲವೆಲ್ಲ ಬೋರ್ಡ್ಸ್ ರಿಮೂವ್ ಮಾಡಿಸಿದ್ವಿ. ಪಾಪ ಅವರೇನು ಬಿಡು, ನಮ್ಮ ಗಣೇಶ ಇವರು ಮಂಡಳಿಯವರು ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಯಾರು ಏನು ತೊಂದರೆ ಕೊಡಲಿಲ್ಲ. ಅವ್ರ ರೈಟ್ಸ್ನೆಲ್ಲ ಹೊಡೆದೋದು ಆ ಮನೆಗಳವರು. ಯಾರು ಏನು ಮಾತಾಡಲಿಲ್ಲ. ಆದರೆ ಅವ್ರು ಯಾರು ಏನು ಮಾತಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನಮ್ದು ಇದು ಮಾಡೋದು ಬೇಡ. ನಮ್ಮ ಉದ್ದೇಶ ಯಾರೊಬ್ಬರಿಗೂ ಸಹ ತೊಂದರೆ ಆಗಬಾರ್ದು, ಯಾರು ಸಹ ಮನಸ್ಸಲ್ಲಿ ಸತ್ತು ಅನ್ಕೋಬಾರ್ದು, ನಮ್ಮನ್ನು ಸಂತೋಷ ಪಡಬೇಕು. ಆ ರೀತಿಯಲ್ಲಿ ಆದಂತಹ ಒಂದು ಡೆಕೋರೇಷನ್ ನಾವು ಮಾಡ್ಕೋಬೇಕು. ಒಂದು ಗಣಪತಿ ಅಂತೂ ನಮಗೆ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಇಲ್ಲಿ KE ಬಂದೇ ಬಗ್ಗೆ ನಾವು ರೆಕ್ಲೆಸ್ ಆಗಿ ಎಲ್ಲ ವೈರ್ಗಳು ಕಟ್ ಮಾಡಿದ್ವಿ. ಐ ಥಿಂಕ್ ಅವ್ರು 4-5 ದಿವಸ ಯಾರು TV ನೋಡಿರೋದಿಲ್ಲ. ಡಿಶಲ್ಲಿ ಒಂದು ವೈರು ಬಿಡಲಿಲ್ಲ. ಆ ಥರ ನಾವು ಕಂಪ್ಲೀಟ್ ಗಣೇಶ ರೂಟಲ್ಲಿ ನಾವು ಕಟ್ ಮಾಡ್ಕೊಂತ ಬಂದ್ವಿ. ಆಗ ಅವ್ರು ಏನು ನಮ್ಮನ್ನ ಯಾರು ಅನ್ನೋದಿಲ್ಲ, ನಿಮ್ಮನ್ನು ಬೈಯೋದಿಲ್ಲ, ನಮ್ಮನ್ನು ಏನು ಬೈಯೋದಿಲ್ಲ. ಆದ್ರೆ ಮನಸ್ಸಲ್ಲಿ ನಮ್ಮನ್ನು ಬೈಕೊಡ್ತಾರೆ. ಆ ಮನಸ್ಸಲ್ಲಿ ಬೈಕೊಳ್ಳೋಕ್ಕೂ ಸಹ ನಾವು ಅವಕಾಶ ಕೊಡಬಾರ್ದು ಅಂತಂದ್ರೆ ಇದರ ಒಂದು ಮುನ್ನೆಚ್ಚರಿಕೆನ ನೀವು ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ. ಆಮೇಲೆ ಟ್ರೀಸ್ ಎಷ್ಟು ಗಿಡಗಳು ಕಡಿದ್ವಿ ಅಂದರೆ, ಒಂದು ಗಿಡನ ನಾವು ಬೀಜ ಹಾಕಿಬಿಟ್ಟು ಅದನ್ನು ಬೆಳೆಸಿ ಕಾಪಾಡಬೇಕಂದ್ರೆ ಅದರ ಕಷ್ಟ ಯಾರು ಗಿಡನ ಬೆಳೆದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ರೆಕ್ಲೆಸ್ ಆಗಿ ನಾವು ಗಿಡನ ಕಟ್ಕೊತಾ ಬಂದ್ವಿ. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಗಣೇಶ ಮೂರ್ತಿ ತಲೆ ನಿಂತ್ಕೊಂಡ್ರೆ, ಗಣೇಶ ಮೂರ್ತಿ ತಲೆ ನಿಂತ್ಕೊಂಡ್ರೆ ಅಭಾಸ ಆಗುತ್ತೆ, ಮತ್ತೊಂದು ಕಾರಣಕ್ಕೆ ಕಾರಣ ಆಗುತ್ತೆ. ಅದರ ಬಗ್ಗೆ ನೀವು ಎಚ್ಚರ ಇರಲಿ. ಆಮೇಲೆ ಇನ್ನೂ ಒಂದು ವಿಶೇಷವಾಗಿ ಕಳೆದ ವರ್ಷ ಚಂದ್ರಮಳೆ ಸರ್ಕಲಲ್ಲಿ 9ನೇ ದಿವಸ ಗಣಪತಿ ದಿವಸ ಬೆಳಗಿನ ಜಾವ ಒಂದು ಸಣ್ಣ ಒಂದು ಘಟನೆ ನಡೀತು. ನಿಮ್ಮೆಲ್ಲ ಗೊತ್ತಿಲ್ಲ, ನಮ್ಮ ಶ್ರೀನಿವಾಸ ಪತಂಗಿ ಅವರೆಲ್ಲ ಗೊತ್ತಿದೆ.
ಆ ಗಣೇಶ ಮೂರ್ತಿನ ನೀವು ಟ್ಯಾಕ್ಟ್ರಿನಲ್ಲಿ ಇಟ್ಟಾಗ ಗಣೇಶ ಮೂರ್ತಿ ಆ ಕಡೆ ಈ ಕಡೆ ಅಲುಗಾಡ ನಿಂತಿನಲ್ಲಿ ಸರಿಯಾಗಿ ಒಂದು ಭದ್ರತೆಯನ್ನು ಮಾಡಿಬಿಟ್ಟು ನೀವು ಗಣೇಶ ಮೂರ್ತಿ ತಗೊಂಡು ಹೋಗ್ತೀವಿ. ಅಲ್ಲಿ ಒಂದು ದೊಡ್ಡ ತಗ್ಗಿತ್ತು. ಆ ತಗ್ಗನ್ನ ಅವನು ಟರ್ನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತಗ್ಗಿನಲ್ಲಿ ಟ್ರಾಲಿ ಇಳಿದ್ಬಿಡ್ತು ಫಾಸ್ಟಾಗಿ. ಇಳಿದ ತಕ್ಷಣ ಗಣೇಶ ಮೂರ್ತಿ ಲೆಫ್ಟಿಗೆ ಬಿಟ್ಟು ಅದೃಷ್ಟವಶಾತ್ ಅಲ್ಲಿ ನಮ್ಮ ಟ್ರಾಫಿಕ್ ಬ್ಯಾರಿಕೇಡ್ ಎತ್ತರದಲ್ಲಿತ್ತು. ಆ ಟ್ರಾಫಿಕ್ ಬ್ಯಾರಿಕೇಡ್ ಸಪೋರ್ಟ್ ಕೊಡ್ತು, ಅಲ್ಲಿರ್ತಕ್ಕಂಥ ಪೊಲೀಸರು ಸಪೋರ್ಟ್ ಕೊಟ್ಟರು. ಆ ಗಣೇಶ ಬೀಳ್ತಕ್ಕಂಥದ್ದು ನಮಗೆ ನಿಂತ್ಕೊಂಡು ಏನೂ ಆಗಲಿಲ್ಲ. ದೇವರಿದ್ದಾನೆ ಅಂದ್ರು. ನಮಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಬಹಳ ಆತಂಕ ಆಯ್ತು. ನಾನೇ ಸ್ಪಾಟಲ್ಲಿದ್ದೆ. ಅಲ್ಲಿ ಚಾಲಕ ಇದ್ದಿದ್ದು 12ನೇ ಚಾಲಕ. ಅವ್ನು ನೋಡಿದ್ರೆ ನಮಗೆ ಚಾಲಕ 12 ಅಂತ ಅವಾಗ ಬೇರೆ ಹುಟ್ಟಿಸ್ಬಿಡ್ತಿದ್ರು ಅವ್ರನ್ನ. ಇವನೇ ಮಾಡ್ದ ಇದನ್ನ ಅಂತ. ಏನೂ ಆಗಲಿಲ್ಲ, ಯಾರು ಏನೂ ಕೇಳೋದಿಲ್ಲ. ಏನಾದ್ರು ಆದಾಗ ಎಲ್ಲವೂ ಇದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ತಿಳಿಸ್ಬಿಡ್ತಾರೆ. ಸೊ ಅದಕ್ಕೆ ಅದ್ರ ಬಗ್ಗೆ ಸಹ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ನಂತರ ನಿಮ್ಮೆಲ್ಲ ಗೊತ್ತಿರಲಿ, ನಮ್ಮ SP ಸರ್ ಆಫೀಸಿಂದನೇ ಹೈದರಾಬಾದು, ಮೆಹಬೂಬ್ ನಗರ, ಈ ಕಡೆ ಕರ್ನೂಲು, ಅದೋನಿ, ಗದ್ವಾಲ್, ಗುಲ್ಬರ್ಗ ಎಲ್ಲ ಕಡೆಗೆ DG ಓನರ್ಸ್ಗೆ ಮತ್ತು ಗಣೇಶವನ್ನು ತಯಾರು ಮಾಡ್ತಕ್ಕಂಥದ್ದೇ ನಾವು ನೋಟಿಸ್ ಕೊಡ್ತೀವಿ. ಆ ನಂತರ ಇದನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕೇಸ್ಗಳಾಗ್ತವೆ. ಕೇಸ್ಗಳಾದಾಗ ಮತ್ತೆ ನಿಮಗೆ ತೊಂದರೆ ಆಗುತ್ತೆ. ಆ ಕೇಸು ಅನ್ನೋ ಪದಕ್ಕೆ ನೀವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಲ ರೀತಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಒಂದು ಕಾನೂನು ಇರುತ್ತೆ. ನಮ್ಮ ದೇಶದಲ್ಲಿ ಒಂದು ನಿಯಮವನ್ನು ನಾವು ಮಾಡ್ಕೊಂಡಿರ್ತೀವಿ. ಅದನ್ನು ನಾವೇ ಪಾಲನೆ ಮಾಡಬೇಕು. ನಾವೇ ಉಲ್ಲಂಘನೆ ಮಾಡಿದರೆ ಅದಕ್ಕೆ ಭಾಳ ಅಪಾರ್ಥ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಇದು ಮಾಡಬೇಕು. ಮತ್ತು ಟ್ರೈನ್ ಅರೇಂಜ್ಮೆಂಟ್ಸ್ ಬಗ್ಗೆ RTO ಅಧಿಕಾರಿಗಳು ಬಂದಿದ್ದಾರ? RTO ಅಧಿಕಾರಿಗಳು ಕಳಿಸ್ಬೇಕಾಗಿತ್ತು ಮಹೇಶ್. ಸರಿ ಸರ್, ಓಕೆ, ಥ್ಯಾಂಕ್ ಯು. ಈಗಲಿಂದನೇ ನೀವು ನಮಗೆ ಮಿನಿಮಮ್ 80 ಟನ್ ಕೆಪಾಸಿಟಿ ಇರ್ತಕ್ಕಂಥದ್ದು 2 ಕ್ರೇನು ಮತ್ತು 40 ಟನ್ ಕೆಪಾಸಿಟಿ ಇರ್ತಕ್ಕಂಥದ್ದು 2 ಕ್ರೇನ್ನ ನೀವು ಈಗಲೇ ಬುಕ್ ಮಾಡಿಕೊಂಡು ನೀವು ಅರೇಂಜ್ ಮಾಡ್ಕೋಬೇಕು. ಓಕೆ ಸರ್. ಆಮೇಲೆ ಇದು ನಿಮ್ಮದೇ ಜವಾಬ್ದಾರಿ ಇರುತ್ತೆ. ಪ್ರತಿ ಸರಿ ನಿಮ್ಮದೇ ರಾಷ್ಟ್ರ ಜಿಲ್ಲಾಧಿಕಾರಿಗಳು ಸಹ ನಮ್ಮ ಮೊದಲಿಂದಲೂ ಸಹ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದನ್ನು ನೀವು ಮಾಡ್ಕೋಬೇಕು. ಆನಂತರ ಡ್ರೈವರ್ಸು ಒಬ್ಬನೇ ಡ್ರೈವರ್ ಇರೋದು ಬೇಡ. ಅವರು ಯೂಶಲಿ 11 to 13 ಡೇಸ್ ಮಾಡ್ತೀವಿ. ಫಸ್ಟ್ ನಮ್ಮ ಶುಚಿಯಾದ ನೀರು ಹಾಗೂ ಪ್ರಸಾದ ನಾವೆಲ್ಲಿ ನಮ್ಮ ಗಣೇಶ್ ಮಂಡಲದಲ್ಲಿ ಕೊಡ್ತೀವಿ, ಅದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಸೊ ನೀರಿನ ಬಗ್ಗೆ ತುಂಬ ಕಾಳಜಿ ವಹಿಸಿ ಹಾಗೂ ಆದಷ್ಟು ಡ್ರೈ ಪ್ರಸಾದವನ್ನು ಕೊಡಲಿಕ್ಕೆ ನೋಡಿ. ಬಿಕಾಸ್ ನೀರಂಶ ಮಿಕ್ಸ್ ಆದರೆ ಯೂಶಲಿ ಅದರಿಂದ ಮತ್ತೆ ಕೆಲವೊಂದು ಪರಿಣಾಮಗಳಿರುತ್ತೆ. ಸೊ ಹಾಗಾಗಿ ಡ್ರೈ ಪ್ರಸಾದ ಕೊಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದಿ ಅಡ್ವೈಸರಿ. ಎರಡನೇದು, ಈಗ ಸರ್ ಹೇಳಿದಾಗೆ ಡೆಸಿಬಲ್ಸ್. ಸೊ ಎಲ್ಲರೂ ನಮ್ಮ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ ನಮ್ಮ ಹತ್ರ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಜಾಸ್ತಿ ಮ್ಯೂಸಿಕ್ಕನ್ನು ಇಟ್ಟು DJ-ನ ಇಟ್ಟರೆ ಎಲ್ಲ ಗರ್ಭಿಣಿಯರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಹಾಗೂ ಹೃದಯ ರೋಗ ಬಳಲ್ತಿದ್ದಂಥ ಕೆಲವರು ಇರ್ತಾರೆ. ಸೊ ಜಾಸ್ತಿ ಡೆಸಿಬಲ್ಸ್ ಇದ್ದರೆ ಡೆಫಿನೆಟ್ಲಿ ಅದು ಹೆಲ್ತಿಗೆ ಸರಿಯಲ್ಲ ಅಂತ ನಿಮಗೂ ಗೊತ್ತಿದೆ. ಬಟ್ ಆ ಜೋಶಲ್ಲಿ ನಾವು ಹೋಗೋದು ಬೇಡ. ಸೊ ಒಂದು ಸಾಫ್ಟ್ ಮ್ಯೂಸಿಕ್ ಥರ ಇದ್ದು ಅದು ಮೆಡಿಟೇಟಿವ್ ಮೋಡಲ್ಲಿ ಇರಬೇಕು ಅಂತ ದಿಸ್ ಇಸ್ ಒನ್ ಅಡ್ವೈಸರಿ. ಅದರ್ವೈಸ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ, ಆರೋಗ್ಯ ಡಿಪಾರ್ಟ್ಮೆಂಟಿಂದ ಬೇಸ್ಡ್ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲೆ ಹಾಗೂ ತಾಲೂಕಾ ಹೋಬಳಿ ಮಟ್ಟದಲ್ಲಿ ಹಾಟ್ಸ್ಪಾಟ್ಸಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ. ಸೊ ಅದರ ತಕ್ಕಂಗೆ ನಾವು ಟೀಮನ್ನು ಇಟ್ಟಿರ್ತೀವಿ. ಹಾಗೂ ಜಿಲ್ಲೆಯಿಂದ ತಾಲೂಕಾ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಹಾಗೂ ತಂಡ ಎಮರ್ಜೆನ್ಸಿ ಮೆಡಿಸಿನ್ ಲಭ್ಯತೆ ಇರುತ್ತೆ. ಸೊ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಶುಕ್ಲಾಂ ವರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಿಗೆ. ಓಂ ಗಣೇಶಾಯ ನಮಃ. ಈಗ ಈ ಗಣೇಶ ಚತುರ್ಥಿಯ ಹಬ್ಬದ ಪ್ರಯುಕ್ತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಬಹುಶಃ ಈ ಗಣೇಶ ಚತುರ್ಥಿಯು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮೊದಲನೆಯದಾಗಿದೆ. ನೀವು ಒಂದ್ಸಲ ಆ ಗಣಪತಿಯ ವಿಸರ್ಜನೆಯಲ್ಲಿ ಭಾಗವಹಿಸಿದಾಗ ವಾಸ್ತವಿಕತೆ ನಮ್ಮ ಗಮನಕ್ಕೆ ಬರುತ್ತದೆ. ಈಗಾಗಲೇ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದರು DJ ಬಗ್ಗೆ. ಅಶೋಕ್ ಜೈನ್ ನಿಂತ್ಕೊಂಡ್ರೆ DJ ವಿರುದ್ಧನೇ ಮಾತಾಡ್ತಾನೆ ಅಂತಕ್ಕಂಥದ್ದನ್ನ ಸಾಕಷ್ಟು ಯುವಕರ ತಲೆಯಲ್ಲಿದೆ. ಈಗಲ್ಲ, ಚೇತನ್ ಕುಮಾರ್ ಸಿಂಗ್ SP ಸಾಹೇಬ್ ಇದ್ದಾಗಲೂ ಆ DJ-ಗೆ ನಾನು ವಿರೋಧವಾಗಿ ಮಾತಾಡಿದೆ. ನಾನು ನಿಮ್ಮ ಗಣಪತಿ ಹಬ್ಬ ಉತ್ಸವಕ್ಕೆ ವಿರೋಧಿ ಅಲ್ಲ.
ನಿಮ್ಮ ಗಣಪತಿ ಹಬ್ಬವನ್ನು ಬಹಳ ಜೋರಾಗಿ ಮಾಡಿ. ಆದರೆ ಕೆಲವೊಂದು ಸಂಸ್ಕೃತಿಗಳು ನಮ್ಮ ದೇಶದ ವಿರೋಧವಾಗಿದ್ದಾವೆ. ಅದು ಏನೇನೋ ಹಾಡುಗಳು ಹಾಕೊಂಡು ಕುಣಿತೀರಪ್ಪ ನೀವು, ಅದು ನನಗೆ ಅರ್ಥ ಆಗೋಲ್ಲ. ಯಾವುದಾದ್ರೂ ಒಂದು ಶಾಸ್ತ್ರದಲ್ಲಿ ಬಂದಿದೆಯಾ ಇಂಥ ಹಾಡುಗಳು ಹಾಕಿ ಕುಣಿಬೇಕಂತಕ್ಕಂಥದ್ದನ್ನ. ಆಮೇಲೆ ಅದು ವಿಚಿತ್ರವಾದ ಸೌಂಡು. ಒಂದೊಂದ್ಸಲ ಬೆಳಗ್ಗೆ 6 ಗಂಟೆಗೆ ನಮ್ಮ ಜೈನ್ ದೇವಸ್ಥಾನಕ್ಕೆ ಹೋಗಿರ್ತೀನಿ. ಯಾಕಂದ್ರೆ ಈಗ ಚಾತುರ್ಮಾಸ ನಡೀತಾ ಇದೆ, ನಮ್ಮ ಜೈನ್ ಸಾಧುಗಳು ಇರ್ತಾರೆ. ಆ ಸೌಂಡ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. 9ನೇ ತಾರೀಕಿಗೆ ಈ ಹಿಂದೆ ಕುಟುಂಬದ ಸ್ವಲ್ಪ ಫೋನ್ ಮಾಡಿ ಹೇಳಿದ್ವಿ, ಸರ್ ಇದನ್ನ ಬಂದ್ ಮಾಡಿಸಿ ಸರ್ ಅಂತ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಇದೆಲ್ಲ ಬೇಕಾ? ಇದು ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಆಮೇಲೆ ಇದರಲ್ಲಿ ಗಜನ ಮಂಡಳಿ ಎಲ್ಲ ಇರ್ತಾರೆ, ಒಂದು 5-6 ಜನ. ಅವ್ರು ಗಣಪತಿ ಹಬ್ಬ ಬಂತಂದ್ರೆ ಅದು ಗಣಪತಿ ಹಬ್ಬ ಅಲ್ಲ, ಅವ್ರದ್ದು ಕುಡಿಯೋ ಹಬ್ಬ. ಆ ನಶೆಗೆ ಇರ್ತಾರೆ. ನಿಜವಾಗ್ಲೂ ಎಲ್ಲಿರ್ತಾನೇನೋ ಗಣಪತಿ. ಇದು ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದನ್ನ ನನ್ನ ನೇರ ಪ್ರಶ್ನೆ. ಯಾಕಂದ್ರೆ ಕೆಲವರು ನೇರ ಮಾತಾಡ್ತಕ್ಕಂಥ ಅಭ್ಯಾಸ ನಾವು 20 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇರೋದನ್ನ ಸತ್ಯ ಹೇಳಿದ್ರೆ ಜನರಿಗೆ ನೋವಾಗುತ್ತೆ. ಆಮೇಲೆ 1 ದಿವಸ ಅಲ್ಲ, 5ನೇ ದಿವಸ, 7ನೇ ದಿವಸ, 9ನೇ ದಿವಸ ನಿರಂತರವಾಗಿ ಈ ಮೆರವಣಿಗೆ ಇರ್ತದೆ. ಈ ಮೆರವಣಿಗೆಯಲ್ಲಿ ಎಷ್ಟೊಂದು ಕಷ್ಟ ಇರ್ತದೆ ಅಂದ್ರೆ ಆ ನಿಜವಾಗ್ಲೂ ನೀವು ಯಾವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಎಲ್ಲಿದೆ? ಅದೇ ಗಣಪತಿನೇ, ಮಣ್ಣಿನ ಗಣಪತಿಯೇ ಇಲ್ಲ. ಆಮೇಲೆ ಆ ಉದ್ದುದ್ದ ಗಣಪತಿಗಳು, ಅಬ್ಬಾ ಆ ಎಲ್ಲ ವೈರ್ಗಳು ಕಟ್ ಮಾಡಬೇಕು. ಇದೆಲ್ಲ ಬೇಕಾ ಅಂತಕ್ಕಂಥನ ನನ್ನ ಪ್ರಶ್ನೆ. ಈಗೆಲ್ಲ ನೀವು ಯಾವ ಗಡಿಗಳಲ್ಲಿ ನಿಂತರೂ ಅವ್ರು ಗಣಪತಿ ತರೋದೆ. ಅವರು 1 ವರ್ಷ ಮೊದಲೇ ಅಡ್ವಾನ್ಸ್ ದುಡ್ಡು ಕೊಟ್ಟು ಬುಕ್ ಮಾಡಿರ್ತಾರೆ. 1 ವರ್ಷ ಅಡ್ವಾನ್ಸ್ ಅಂತ ದೊಡ್ಡ ಗಣಪತಿಗಳು. ನಾನೇನು ಕಡಿಮೆನಾ? ನಮ್ಮ ಬೇಲೂರು ಜಿಲ್ಲೆ ಕಡಿಮೆನಾ? ನಮ್ಮ ವಾಸವಿನಗರ ಕಡಿಮೆ ಅಂತಕ್ಕಂಥದ್ದನ್ನ ಬರೀ ಇವರ ಪ್ರತಿಷ್ಠೆಗಳು. ಈ ಪ್ರತಿಷ್ಠೆಗಳಿಗೆ ಗಣಪತಿ ಹಬ್ಬ ಎಲ್ಲೋ ಹೋಗ್ಬಿಟ್ಟಿದೆ. ಒಳ್ಳೆ ಭಜನೆ ಮಾಡ್ಕೊಂಡು ಚೆನ್ನಾಗಿ ಹೋಗ್ರಿ ಅಂತಕ್ಕಂಥದ್ದನ್ನ ನನ್ನ ವಿಶೇಷ ಒಂದು ಕಳಕಳಿಯ ಪ್ರಾರ್ಥನೆ. ನಾನು ಯಾವ ಗಣಪತಿಯ ಹಬ್ಬದ ವಿರೋಧಿ ಅಲ್ಲ. ಆಮೇಲೆ ಬೆಳಗಾನ ಕುಡಿದು ಬಂದು ರಾತ್ರಿ ಮಲ್ಕೊಡ್ತಾವ ಮನೆಗೆ. ಅಯ್ಯೋ ಹೇಳಬಾರ್ದು. ಅವ್ರ ತಂದೆಯನ್ನು ಎನಿಸಿದ್ರೆ ಅವ್ರು ಗಣಪತಿ ಹಬ್ಬ ಯಾಕೆ ಎಬ್ಬಿಸ್ತಿ, ಅದು ಬೇರೆ ಅವರನ್ನು ಸಪೋರ್ಟ್. ಇವೆಲ್ಲ ಘಟನೆಗಳಿದ್ದಾವೆ, ಒಂದಲ್ಲ ಎರಡಲ್ಲ. ನಾನು ಕಣ್ಣಾರೆ ಬಹಳಷ್ಟು ಸಲ ನೋಡಿದ್ದೀನಿ. ಇನ್ನೂ ಹೇಳ್ಬೇಕಾದ್ರೆ ಅದು ಹೇಳ್ಬಾರ್ದು, ನಮಗ್ ಬೇಜಾರಾಗುತ್ತೆ. ಅದು ಯಾವುದೋ ಒಂದು ಗಣಪತಿ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಬೆಳಿಗ್ಗೆ 5 ಗಂಟೆಗೆ ಬಂದೇ 1 ತಾಸು ಕುಡಿತಾರೆ ಆ ಮಧ್ಯದಲ್ಲಿ. ಅದು ನಮ್ದು ಭಗವದ್ಗೀತೆಯಲ್ಲಿ ಬರ್ದಿದೆಯಲ್ಪ. ಯಾಕೆ ಬೇಕು ಇವೆಲ್ಲ? ಎದಕ್ಕೆ ಬೇಕು ಅಂತಕ್ಕಂಥ ನನ್ನ ಪ್ರಶ್ನೆ. ನಾನು ಯಾಕಂದ್ರೆ ಇದು ನಿಜವಾಗ್ಲೂ ನಾನು ದುಃಖದ ವಿಷಯ ಅಂತಕ್ಕಂಥ ಹೇಳ್ತಾ ಇದ್ದೀನಿ. ನಾನು ಇಡೀ ರಾಯಚೂರು ಪರವಾಗಿ ಮಾತಾಡ್ತಾ ಇದ್ದೇನೆ, ಯಾರಿಗೂ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಗಣಪತಿ ಹಬ್ಬ ಚೆನ್ನಾಗಿರ್ಬೇಕು. ಇಲ್ಲಿ ಯಾವಾಗಲೂ ಭಾವೈಕ್ಯತೆ ಇದೆ, ಅಣ್ಣತಮ್ಮರ ಸಹೋದರ ಭಾವನೆ ಇದೆ. ಇದನ್ನ ಹಾಗೆ ಮುಂದೆ ತಗೊಂಡೋಗ್ಬೇಕು ಅಂತಕ್ಕಂಥದ್ದನ್ನ ನನ್ನ ಒಂದು ವಿಚಾರ ಅಷ್ಟೇ. ನಾವೆಲ್ಲ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ, ನಮ್ಮ ರಾಯಚೂರು ಶಾಂತಿ ಇರ್ತದೆ ಅಂತಕ್ಕಂಥದ್ದನ್ನ ನನ್ನ ವಿಶೇಷ ಪ್ರಾರ್ಥನೆ ಇದೆ. ಯಾರು ಅನ್ಯತಾ ಭಾವಿಸದೆ ಈ ಮಾತನ್ನ ನೀವು ಯಾರು ಮನಸ್ಸಿಗೆ ಹಚ್ಕೊಳ್ಳಾರದೆ ನೀವು ಬದಲಾಯಿಸ್ತೀರಾ, ಬದಲಾವಣೆ ಆಗ್ತೀರಾ ಅಂತಕ್ಕಂಥ ಭರವಸೆಯಿಂದ ನಾನು ಮಾತಾಡಿದ್ದೀನಿ. ಈ ಮಾತಾಡಿ ಯಾರಿಗೂ ಮನಸ್ಸಿಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಿತಿ ಅಧ್ಯಕ್ಷ ಶ್ರೀನಿವಾಸ ತಂದೆ, ಕಲ್ಯಾಣಿ ಕೇಂದ್ರೀಯ ಗಜಾನನ ಸಮಿತಿ ಉತ್ಸವ ಅಧ್ಯಕ್ಷ. 46 ವರ್ಷದಿಂದ ನಾವು ಗಣೇಶ ಹಬ್ಬ ಮಾಡುತ್ತಿದ್ದೇವೆ. ಎಷ್ಟೋ ಕೆಳಗ ಮೇಲೆ ಎಲ್ಲ ನೋಡಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟು, ಮುನ್ಸಿಪಾಲಿಟಿ ಎಲ್ಲ ಕಾರ್ಪೊರೇಷನ್ ನಮಗೆ ಕಾಪರೇಟ್ ಕೊಟ್ಟು ನಾವು ಹಬ್ಬ ಮಾಡುತ್ತಿದ್ದಾರೆ. ಯಾವುದು ಅಬ್ಜೆಕ್ಷನ್ ಇಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಏಕತಾದು ಒಂದೇ ಪ್ರತೀಕ, ಅದು ಗಜಾನನ ಉತ್ಸವ. ಹಿಂದೂ ಮುಸ್ಲಿಂ ಇಬ್ಬರು ಕೂಡಿ ಈ ಹಬ್ಬ ಮಾಡುತ್ತಿದ್ದಾರೆ. ಇದಕ್ಕೆ ಯಾರು ಅಬ್ಜೆಕ್ಷನ್ ಇಲ್ಲ, ಯಾರು ಇಲ್ಲ. ಯಾರೋ ಕಮ್ಮಿ ಜಾಸ್ತಿ ಮಾಡ್ತಾರೆ, ಇಲ್ಲಂತಲ್ಲ. ಅದಕ್ಕೆ ನಾನು ಶನಿವಾರ ಕಳೆದ ನನ್ನ ಮೇಲೆ ಕೇಸಸ್ ಹಾಕೊಂಡು ನಾನು ಭಾಳ ಹೋರಾಟ ಮಾಡಿದ್ದೇನೆ. ಈಗ ನಮಗೆ ಸ್ವಲ್ಪ ಬುದ್ಧಿ ಬಂದು ಈಗೆಲ್ಲ ದೊಡ್ಡವ್ರ ಜೊತೆಗೆ ನಾವು ಸಹಾಯ ಮಾಡಬೇಕು, ನಮ್ಮಪ್ಪ ಹೆಂಗ ಮಾಡಬೇಕು, ಹೆಂಗ ಇದು ಮಾಡ್ಬೇಕಂತ ಹೇಳಿ ನಾವು ಎಲ್ಲ ಗಜಾನನ ಮಂಡಳಿಗೆ ಸಮಜಾಯಿಸ್ತೀವಿ. ಈಗ ಸಮಜಾಯಿಸಿದ ಮೇಲೆ ನಾವು ಕೇಳಿದ್ರೆ ಅಂದ್ರೆ ನಮ್ಗೆ ಏನ್ ಮಾಡಕ್ ಬರಕ್ಕಿಲ್ಲ. ಅವರಿಗೆ ಜೋಶ್ ಇರ್ತದೆ. ನಮ್ಮಂಗೆ ನಾವು ಸಣ್ಣದಕ್ಕೆ ಹಿಂಗ ಜೋಶ್ ಇತ್ತು, ಅವ್ರಿಗೆ ಆ ಹುಡುಗರಿಗೆ ಜೋಶ. ಇದು ಮಾಡಿದ್ದು ನಾವಲ್ಲ, ಸ್ವತಂತ್ರ ಸಂಗ್ರಾಮದು ನಮ್ಮ ಗಜಾನನ ಸಮಿತಿ. ಬಾಲ್ ಗಂಗಾಧರ್ ತಿಲಕ್ ಮನೆಗೆ ಕುಂತಿದ್ದು ಗಜಾನನ ಮಹಾರಾಜಿಗೆ ಹೊರಗ ತಂದ್ರು, ಅವರಿಗೆ ಸಾರ್ವಜನಿಕ ಸ್ಥಾಪನೆ ಮಾಡಿದ್ರು. ನಮ್ಮ ಗಜಾನನ ಮಹಾರಾಜ್ ಸಹಿತ ಒಂದು ಸ್ವತಂತ್ರ ಹೋರಾಟಗಾರ ಬಾಲ ಗಂಗಾಧರ್ ತಿಲಕ್
ನಾವು ಎಷ್ಟು ದೇಶನಾಗ ಅಂಗ್ರೇಜ್ ಮಂದಿಗೆ ಓಡಿಸ್ಬೇಕಂತ ಎಷ್ಟು ನಮ್ದು ಇತ್ತು, ಅಷ್ಟೇ ನಮ್ಮ ಗಜಾನನ ಮಹಾರಾಜ್ ಇತ್ತು. ಅದು ಬರ್ತಾ 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 ಎಷ್ಟು ದೊಡ್ಡ ಪ್ರಮಾಣದಾಗ ಆಗ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ. ದಿಲ್ಲಿಯಿಂದ ಹಿಡ್ಕೊಂಡು ಕನ್ಯಾಕುಮಾರಿ ತನಕ ಸಾಧ್ಯ ಇಲ್ಲ. ಇದಕ್ಕೆ ನಾವು ಎಲ್ಲಿ POP ಮಾಡ್ತೀವಿ, ಎಲ್ಲಿ ಏನು ಮಾಡ್ತೀವಿ ಅಲ್ಲಿಂದ ತರ್ತೀವಿ ನಾವು. ಹೈದರಾಬಾದ್, ಬಾಂಬೆ, ಎಲ್ಲಿಂದ ಅಲ್ಲಿ ನಮಗೆ ಗಣಪತಿ POP ಸಿಕ್ಕಿಲ್ಲ ಅಂದ್ರೆ ನಾವು ಕರೆಕ್ಟಿಲ್ಲ. ಈಗ ಏನಾದ್ರು ಮಣ್ಣಿನ ಗಣಪತಿ, ದೊಡ್ಡ ದೊಡ್ಡ ಗಣಪತಿ ಮಾಡೋರು ಯಾರಿಲ್ಲ ಇವತ್ತು ಕಾರಣ ಏನಂದ್ರೆ ಈಗ ಅದು ಸಿಗ್ತಾವ ಅಲ್ಲಿ ಹೋಗಿ 3 ತಿಂಗಳ ಮಂದಿ ಆರ್ಡರ್ ಕೊಟ್ಟು ತರ್ತಾರೆ, ತಂದು ಹಬ್ಬ ಮಾಡ್ತಾರೆ ಹುಡುಗರು. ಇದು ಒಂದೇ ಹಬ್ಬ ನಮ್ಮ ಹಿಂದೂ ಧರ್ಮಕ್ಕೂ ದೊಡ್ಡ ಹಬ್ಬ, ನಮ್ಮ ದೇಶಕ್ಕೆ ನಮ್ಮ ಹುಡುಗರೆಲ್ಲ ಕೂಡಿ ಮಾಡ್ತಾರೆ. ಅದಕ್ಕೆ ಕಪ್ಪು ಗಿಪ್ಪು ಎಲ್ಲ ಇರ್ತಾವ, ಇಲ್ಲ ತೆಗಿಲ್ಲ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭಾಳ ತ್ರಾಸ ಆಗ್ತಾವ. 1ನೇ ದಿವಸ, 3ನೇ ದಿವಸ, 5ನೇ ದಿವಸ, 7ನೇ ದಿವಸ, 9 ದಿವಸ, 11 ದಿವಸ, 15 ದಿವಸ ಅವರು ಕಾಪಾಡಬೇಕು ನಮ್ಮ ಗಣಪತಿ. ಇಲ್ಲಿ ಇದು ಒಂದೇ ದೇಶನಾಗ ಹಬ್ಬ, ಎಲ್ಲ ಜಾತಿ ಒಂದು ಕೂಡಿ ನಮ್ಮ ಗಣೇಶ ಹಬ್ಬ ಮಾಡ್ತಾರೆ. ಯಾವುದು ಇಲ್ಲ, ಯಾವುದು ಹಬ್ಬ ಇದ್ರೆ ನಮ್ಮ ಹಬ್ಬ. ಇದು ಅಂದ್ರೆ ಮುಸ್ಲಿಂ ಹಬ್ಬ, ಈ ಅಂದ್ರೆ ಇದು ಹಬ್ಬ. ಇದು ಒಂದೇ ಹಬ್ಬ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಎಲ್ಲ ಗಜಾನನ ಮಂಡಳಿಗೆ ಎಲ್ಲ ಮೆಂಬರ್ಸು ಅದರ ಬಂದು ಪೂಜೆ ಮಾಡಿ ದೇಶಕ್ಕೆ ಇದು ಮಾಡಿ ಹೋಗ್ತಾರೆ. ಇದು ಒಂದೇ ನಮ್ದು ದಾರಿ ಇದೆ. ದೇಶಕ್ಕೆ ಏಕತಾ ಮಾಡಕ್ಕೆ ಇದು ಒಂದೇ ನಮ್ಮ ದಾರಿ. ಯಾರು ಯಾವ ಹಬ್ಬನಾಗ ನಮ್ಮ ದಾರಿ ಬರಕ್ಕಿಲ್ಲ. ಈಗ ಕಾನೂನು ಪ್ರಕಾರ ಸಾಹೇಬರು ಹೇಳಿದ್ರು, ಎಲ್ಲ ಹೇಳಿದ್ರು, ಅದಕ್ಕೆ ನಾವೆಲ್ಲರೂ ಒಪ್ತೀವಿ ಅಂತ. ಅವ್ರ ಗಾರ್ಡಿಯನ್ಸ್ ಕೊಡ್ತಾರ, ನಾವು ಮಾಡ್ತೀವಿ, ಅವ್ರ ಪ್ರಕಾರ ಹೋಗ್ತೀವಿ. ನಮ್ಮ ಮೇಲೆ ಈಗ ಮುನ್ಸಿಪಾಲ್ಟಿ ಅವರು ಇಷ್ಟು ವರ್ಷದಿಂದ ಕೆಲಸ ಮಾಡಿ ಕಾಸು ಹೊಡೆಯಲು ಸಾಫ್ ಮಾಡಿ ನಮ್ಗೆ ಎಲ್ಲ ಕೊಡ್ತಾರೆ. ನಮ್ಮ ಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ. ಗೋಲ್ರಾಜ್ ಸಾಹೇಬರು, ಶಿವರಾಜ್ ಪಾಟೀಲ್ ಸಾಹೇಬರು, ಬಾಪರೆಡ್ಡಿ ಸಾಹೇಬರು, ಶಂಕರಪ್ಪ ಸಾಹೇಬರು, ಅವ್ರ ಜೊತೆಗೆ ಒಂದ್ಸಲ ಮೀಟಿಂಗ್ ಕೂತು ನಾವು ಮಾತಾಡಿ ನಾವು ಹಬ್ಬ ಮಾಡ್ತೀವಿ. ಇಲ್ಲಿ ಯಾರಿಗೆ ತ್ರಾಸ ಕೊಡಕ್ಕಿಲ್ಲ. ನಾನು ತೀರ್ಕಂದಿಚ್ಚು ಸದ್ರ ಬಜಾರ್ ಸಾಹೇಬ್, ಕಾಂಬ್ಳಿ ಸಾಹೇಬ್ ನೇತೃತ್ವದಾಗೆ ನಾವು ಎಷ್ಟೋ ವರ್ಷ ಈ ಗಣಪತಿ ಕುಂದಿಸ್ತೀವಿ. ಯಾವುದೇ ನಮ್ಗೆ ಆಶೀರ್ವಾದ ಇದೆ. DSP ಸಾಹೇಬರು, ಫೈರ್ ಮೋಟರ್ ಸಾಹೇಬರು, ನಮ್ದು ಮುನ್ಸಿಪಾಲಿಟಿ ಕಮಿಷನರ್ ಸಾಹೇಬರು, SP ಸಾಹೇಬ್ ಇದ್ದಿಲ್ಲ, ಹರೀಶ್ ಸಾಹೇಬರು ಇರ್ತಿತ್ತು. ನಾವು DSP ಮಾಡ್ಕೊಂಡು ನಾವು ಗಣೇಶ ಹಬ್ಬ ಮಾಡ್ತೀವಿ. ಇಲ್ಲಿ ಯಾರಿಗೆ ನಾವು ತ್ರಾಸ ಕೊಡಕ್ಕಿಲ್ಲ. ನಮ್ಮ ಜೊತೆಗೆ ಮುಸ್ಲಿಂ ಎಲ್ಲ ಜಾತಿಯವರು ಇದ್ದಾರೆ. ನಮ್ಮ ಮುಂದೆ ಬಂದು ನಿಂತು ಹಬ್ಬ ಮಾಡ್ತಾರೆ. 9ನೇ ದಿವಸ ಬಂದು ಅವರೆಲ್ಲ ಪೂಜೆ ಮಾಡಿ ಹೋಗ್ತಾರೆ ನಮ್ಮಲ್ಲಿ. ಈ ರೀತಿ ನಮ್ಮ ದೇಶದ್ದು, ನಮ್ಮ ರಾಷ್ಟ್ರದ ಒಂದು ಹಬ್ಬ ಇದೆ, ದೊಡ್ಡ ಹಬ್ಬ. ಇದು ಹೆಂಗೆ ಮಾಡಬೇಕು ಏನಿಲ್ಲ. ಈಗ ಸ್ವಲ್ಪ ಇದಾಗಿದೆ, ಇಲ್ಲಂತಲ್ಲ. DJ ಸಾಹೇಬರು ಸೌಂಡ್ ಬಾಕ್ಸ್ ಹೇಳಿದ್ರು, ಅವ್ರ ನೇತೃತ್ವದಾಗೆ 2 days 2 box ಅಂತ ಮಾಡಿದ್ವಿ ನಾವು, ಇಲ್ಲಂತಲ್ಲ. ಅದು ಸೌಂಡ್ ಕಮ್ಮಿ ಮಾಡಿ, DJ ಸೌಂಡ್ ಕಮ್ಮಿ ಮಾಡಬೇಕು. ಅದು ಬಹಳ ತ್ರಾಸ ಕೊಡಕತ್ತಲ್ಲ DJ ಸೌಂಡ್. ಅದು ಸ್ವಲ್ಪ ಕಮ್ಮಿ ಮಾಡಿ ಸೌಂಡ್ ಬಾಕ್ಸ್ ಇದು ಮಾಡಿ ದೊಡ್ಡದು ಮಾಡಬೇಕು ಜುಲೂಸು. ಅದಕ್ಕೆ ನಾವು ಹೋಗ್ತೀವಿ, ಇಲ್ಲಂತಲ್ಲ. ಈಗ ಹೊಸ ಹುಡುಗರು ಕುಂದಿಸ್ತಾರ, ಸಣ್ಣ ಯಾರಿಗೆ ಏನಾದ್ರು ಬರಕ್ಕಿಲ್ಲ. ಈಗ ನಮ್ಮ ಹೆಂಗಿರ್ತದ, ನಾವೆಲ್ಲ ಜೊತೆಗೆ ಇದ್ದೀವಿ, ಇಲ್ಲಂತಲ್ಲ. ನಾವು ಅವ್ರ ಜೊತೆ ಅವ್ರು ಹೇಳ್ದಂಗೆ ಮಾಡಿ ನಾವು ಹಬ್ಬ ಮಾಡ್ತೀವಿ. ಇದು ನಮ್ದು. ಪೌರಾಯುಕ್ತರೇ ಹಾಗೂ ಇಲ್ಲಿ ನೆರೆದಿದ್ದಂಥ ಎಲ್ಲ ಪೊಲೀಸ್ ಸಿಬ್ಬಂದಿ, ಎಸ್ಕಾಂ ಅವರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗಾಗಲೇ POP ಅಂತ ಹೇಳ್ತೀವಿ. POP ನಮ್ಮ ರಾಯಚೂರಲ್ಲಿ ಯಾರೂ ರೆಡಿ ಮಾಡೋದಿಲ್ಲ. ಹೊರಗಿಂದಲೇ ಬರೋದು. ZP ಆಫೀಸ್ POP ಕಾಣಿಸ್ತದೆ ಸರ್. POP ಪರಿಸರ ಆಗಿದೆ. ಬರೋದೇನಾದ ಇತ್ತೀಚೆಗೆ ತೆಲಂಗಾಣ, ಮುಂಬೈ ಅಲ್ಲಿಂದ ಬಂದ್ ಮಾಡಿಸಿದ್ರೆ ಮಾತ್ರ ಇಲ್ಲಿ ಬರಕ ಆಗೋದಿಲ್ಲ. ಇನ್ನೊಂದು ಕೇಳಿದವರಿಗೆ ಲೈನ್ಗಳೆಲ್ಲ ಕೆಳಗಡೆ ಇರ್ತಾವೆ, ವೈದ್ಯರು ಲೈನ್, ಆಮೇಲೆ ಕೇಬಲ್ ಲೈನ್ ವೈಟ್ ಕೆಳಗಡೆ. ಈಗ ಸಾಹೇಬ್ ಹೇಳಿದ್ರು, ಅಡಿಷನಲ್ SP ಸಾಹೇಬ್ ಕಟ್ ಮಾಡಿದ್ರು ಅಂತ. ಈ ಮುಂಜಾಗ್ರತವಾಗಿ ಅವ್ರನ್ನ ಮೇಲ್ಗಡೆ ಇಟ್ಬಿಟ್ರೆ ಯಾರು ಪ್ರಾಬ್ಲಮ್ ಆಗೋದಿಲ್ಲ ಸರ್. ಎಲ್ಲಿ ತೆಗೆದು ಗುಂಡಿಯ ಅದಕ್ಕೆ ಬರೀ ಮೋರಮ್ ಹಾಕಿದ್ರೆ ನಿದ್ರಾಗಿ ಸರ್. ಮಳೆಗೆ ವೈಟ್ ಮಿಕ್ಸ್ ಹಾಕಿ ಅದಕ್ಕೆ ಏನೋ ಸಿಮೆಂಟ್ ಕ್ರಾಪ್ ಮಾಡಿದ್ರೆ ರೋಡ್ಗಳು ಸಿಗುತ್ತೆ. ಆಮೇಲೆ ಲೈಟು ಬಹಳ ಪ್ರಾಬ್ಲಮ್ ಆಗ್ತದೆ ಸರ್. ಯಾವ ಲೈಟ್ಗಳು ಸರಿ ಉಳಿಯೋದಿಲ್ಲ ಸಿಟಿಯಲ್ಲಿ. ಆ ಪರ್ಟಿಕ್ಯುಲರ್ ಗಣಪತಿ ಅವಾಗ
ಪಟ್ಟಿಗೆ ಯಾವಾಗ ಪಬ್ಲಿಕ್ ನೋಡಕ್ ಬಂದ ಸಾರ್ವಜನಿಕ ಗಣಪತಿ ಅವಾಗೆ ಕರೆಂಟ್ ಹೋಗಿರುತ್ತೆ. ನೀವು ಹೇಳಿದ್ರೆ ಅವಾಗೆ ಕರೆಂಟ್ ಹೋಗಿರುತ್ತೆ. ನೀವು ಇಷ್ಟು ಎಲ್ಲ ಬಂದೋಬಸ್ತ್ ಮಾಡಿರ್ತೀರಿ, ಯಾವುದೋ ಸಣ್ಣ ಪುಟ್ಟ ಹೆಚ್ಚಿನ ಘಟನೆಗಳಲ್ಲಿ ಡಿಪಾರ್ಟ್ಮೆಂಟ್ಗೆ ಬ್ಲೇಮ್ ಆಗ್ತದೆ. ಅದು ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಂತ ನಾನು ಇರೋದು. ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಪರ್ಮಿಷನ್ಗೆ ನೀವು ಒಂದು ನಂಬರ್ ಕೊಟ್ಬಿಡ್ರಿ ಎಲ್ಲ ಹುಡುಗರಿಗೆ. ಈಗ 1 ದಿನ 3 ದಿನ ಕೂಡ್ಸಂತ ಹುಡುಗರಿಗೆ ಯಾವುದೇ ಪರ್ಮಿಷನ್ ತಗೊಂಡು ಚಿಕ್ಕ ಮಕ್ಕಳು ಇರ್ತಾರೆ, 10 ವರ್ಷ 12 ವರ್ಷ 13 ವರ್ಷ, ಅವ್ರಿಗೆ ತೊಂದರೆ ಕೊಡೋದು ಬೇಡ. 5 ದಿನ 9 ದಿನ 11ನೇ ದಿನ ಪರ್ಮಿಷನ್ ಬೇಕಿದ್ರೆ ಆ ಠಾಣೆಗಳಲ್ಲಿ ನೇಮಕ ಮಾಡಿ, ಚೆಸ್ಕಾಂನವರಲ್ಲಿ, ನಗರಸಭೆಯಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಮಾತಾಡಕ್ಕೆ ಕೊಟ್ಟರೆ ಜಿಲ್ಲಾಧಿಕಾರಿಗೆ ಧನ್ಯವಾದಗಳು. ಮುಂದೆ ಮೀಟಿಂಗ್ ಅಂದರೆ ಇತರ ಕರೆಕ್ಟ್ 4 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಮಾತಾಡಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದ. ಗಣಪತಿ ಕೂಡ್ಸೋರ್ಗೆ ಒಂದೇ ಮಾತಾಡಕ್ಕೆ ಅವಕಾಶ ಕೊಡಬೇಕಾಗ್ತದೆ. ಒಂದು ವಿನಂತಿ ನಿಮಗೆ, ಯಾಕಂದ್ರೆ ಗಣಪತಿ ಕೂಡ್ಸೋರ್ಗೆ ತ್ರಾಸ ಗೊತ್ತಿರ್ತದ. ಎಲ್ಲಿ ತರ್ತಾರೋ, ಏನು ತರ್ತಾರೋ, ಏನು ಮಾಡೋದು ಸಾಲ ಮಾಡ್ತಾರೆ. ಇಲ್ಲಿ ಬಂದು ಯಾರು ಹೇಳೋದು ಹೇಳೋದು ಏನು ಪ್ರಸಂಗ ಇಲ್ಲ. ಅದು ಮಾತ್ರ ಮೇಡಮ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ತಮ್ಮ ವಿಚಾರವನ್ನು 1-2 ನಿಮಿಷದಲ್ಲಿ ವ್ಯಕ್ತಪಡಿಸುತ್ತೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಮೇಡಮ್ ಅವರಿಗೆ ನಾನು ಮತ್ತೊಂದು ಸಲ ವಿನಂತಿ ಮಾಡ್ತೇನೆ. ಸಾವಿರ ದೇವರ ಪೂಜಿಪ ನೆಲವಿದು ಪಾವನ ಭೂಮಿಯು ಭಾರತೀಯು. ಅಣ್ಣವರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು, 1893ರಲ್ಲಿ ನಮಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಗಣಪತಿಯನ್ನು ಮುಂಬೈನಲ್ಲಿ ಜಾರಿಗೆ ತರ್ತಾರೆ. ನಮ್ಮ ಹಿಂದೂ ಸನಾತನ ಧರ್ಮದ ಪ್ರತಿಯೊಬ್ಬ ಮನೆಯಲ್ಲಿ ನಾವು ಗಣಪತಿ ಪೂಜೆ ಆದ ತಕ್ಷಣ ಮುಂದಿನ ಕಾರ್ಯಕ್ರಮವನ್ನು ಮಾಡುತ್ತೇವೆ. ನಮ್ಮ ಹರೀಶ್ ಸರ್ ಅವರು ಕಳೆದ ಸಲ ಪುಟ್ಟ ಮಾದೆಯ ಸರ್ ಇರೋ ಕಾಲಕ ಸಮಾಜ ಹೇಗೆ ಸುಧಾರಿಸಬೇಕು ಅನ್ನತಕ್ಕಂಥ ಮಾತನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ನೈಸ್ ಹೇಳಿದರು. 100%ನಲ್ಲಿ ತಂದೆ ತಾಯಿ ಪಾತ್ರ 33% ಇರುತ್ತೆ ಮತ್ತು ಊರಿನ ನಾಯಕರದು 33% ಇರುತ್ತೆ, 33% ನಮ್ಮ ಪೊಲೀಸ್ ಇಲಾಖೆದವರು ಇರುತ್ತೆ ಅನ್ನತಕ್ಕಂಥ ಮಾತನ್ನು ಹರೀಶ್ ಅವರು ಬಹಳ ಸ್ಪಷ್ಟವಾಗಿ ನಮ್ಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ. ನಾನು ಯಾಕೆ ಮೇಡಮ್ ಅವರು ಇಬ್ಬರಿಗೆ ಅಂತಂದ್ರೆ ಯಾಕೆ ಅವಕಾಶ ಕೊಡ್ರಿ ಅಂತಂದ್ರೆ, ರಾಯಚೂರು ಗ್ರಾಮದಿಂದ ನಮ್ಮ ಸಿಪಿಐ ಸಾಹೇಬರು, ನಮ್ಮ PSI ಸಾಹೇಬರು ನಮ್ಮನ್ನು ಕರೆದಿದ್ದಾರೆ. ನಮ್ಮ ಕಾಡೂರು ಗ್ರಾಮದಲ್ಲಿ ಕಳೆದ ಸಲ ಡಂಬಳ ಸರ್ ಅವರು ಮತ್ತು ಸಾಬಯ್ಯ ನಾಯಕ್ ಸರ್ ಮತ್ತು ನಮ್ಮ ಶಾಂತವೀರ್ ಸರ್ ಅವರು ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಕಾರ್ಯಕ್ರಮ ಮಾಡಲು ಅವಕಾಶವನ್ನು ಮಾಡಿಕೊಟ್ರು. ಅವರಿಗೆ ನಾವು ಹೆಗಲ್ ಕೊಟ್ಟಿದ್ದೇವೆ, ಹೆಜ್ಜೆ ಹಾಕಿದ್ದೇವೆ. 22 ಲಕ್ಷ ರಾಯಚೂರು ಜನಸಂಖ್ಯೆ ಇರ್ತಕ್ಕಂಥದ್ದಲ್ಲಿ ಇವತ್ತು 1000 ಜನಸಂಖ್ಯೆ ಪೊಲೀಸರಿದ್ದಾರೆ. ಅವರಿಗೆ ಸಹ ನಾವು ಹೆಗಲು ಕೊಟ್ಟಾಗ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಂತರದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಮಾಡೋಣ ಅಂತ ಮಾತನ್ನು ಹೇಳಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ. ಆದ್ರೆ ಕಟ್ಟುಬದ್ಧವಾಗಿ ಇಬ್ಬರೇ ಅಂತ ಹೇಳಿದ್ರೆ ಇನ್ನು ಮಾತಾಡೋದಷ್ಟು ಬಹಳಷ್ಟು ಇದೆ. ಆದರೂ ನಮ್ಮ ಶಾಂತಿವೀರ ಸರ್ ಅವರು ನಮಸ್ಕರಿಸುತ್ತಾ, ಗಣೇಶ ನಮ್ಮ ಚಂದ್ರಬಂಡ ಗ್ರಾಮ, ಯಾಪಂದಿರಿ ಪೊಲೀಸ್ ಸ್ಟೇಷನ್. ಈ ಗಣೇಶ ಹಬ್ಬ ಎಲ್ಲ ಒಂದು ಜನಾಂಗಕ್ಕೆ ಸಂಬಂಧಿಸಿದ್ದು. ಹಿಂದೂ, ಕ್ರೈಸ್ತ, ಮುಸ್ಲಿಂ ಮತ್ತು ಜೈನ ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದಾಗೆ. ರಂಜಾನ್ ಯಾವ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ, ನಮ್ಮ ಹಬ್ಬನು ಅದೇ ರೀತಿಯಲ್ಲಿ ನಮ್ದು ಸಹಕಾರ ಎಲ್ಲ ಕೊಡಬೇಕು. ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ ಏನು. ಈ ಗಣೇಶ ಹಬ್ಬ ನಮ್ಮ ಎಲ್ಲ ಹಬ್ಬಗಳಕ್ಕಿಂತ ಅತ್ಯಂತ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಹಬ್ಬ. ಇದರಿಂದ ತಾವು ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ನಮ್ಮ ಹಬ್ಬಕ್ಕೆ ಎಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಕೇಳ್ತೇನೆ. ಅದೇ ರೀತಿಯಾಗಿ ಇನ್ನು KEB ಅಧಿಕಾರಿಗಳು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಆ ಗಣೇಶ ವಿಸರ್ಜನೆಯಲ್ಲಿ ಭಾಗವಹಿಸ್ತಾರೋ, ಅದೇ KEB ಲೈನ್ಮೆನ್ಗಳು ಇರ್ತಾರೆ, ಅವ್ರನ್ನೂ ಸಹಿತ ಅಲ್ಲಿ ಭಾಗವಹಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. KEB ಅಧಿಕಾರಿಗಳು ನಂಬರ್ 1 ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಮ್ಯಾಕ್ಸಿಮಮ್ ನಾವು ಶಿಫ್ಟ್ ವೈಸ್ ಡೆಪ್ಲಾಯ್ಮೆಂಟ್ ಮಾಡಿದ್ರು ಕೂಡ ಓನ್ಲಿ 550 550ರಿಂದ 600 ಪೊಲೀಸ್ ಡೆಪ್ಲಾಯ್ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಮೀಡಿಯಂ ಟು ಲಾರ್ಜ್ ಸೈಜ್ ಗಣೇಶ ಲಾಸ್ಟ್ ಟೈಮ್ ಇದ್ದಿದ್ದು 2956 and medium to small ಎಲ್ಲ ಸೇರಿಸ್ಕೊಂಡ್ರೆ more than 4000 ಗಣೇಶಾಸ್ ಸಬ್ಸ್ಟಾನ್ಷಿಯಲ್ ಸೈಜ್, ಅಂದ್ರೆ ಈ ಸೈಜ್ ಇಂದ ದೊಡ್ಡದು. ಸೊ ಎಲ್ಲ ಗಣೇಶಗೆ ನಾವು ಸಿಬ್ಬಂದಿ ಹಾಕಕ್ಕೆ ಬರಲ್ಲ. ಅಂಡ್ ಈ ಗಣೇಶದು ಏನು ಮೇನ್ ಟೆನ್ಷನ್ ಇರೋದು ವಿಸರ್ಜನೆ, ಆ ರ್ಯಾಲಿ, ಆಮೇಲೆ ನೈಟ್ ಬಂದೋಬಸ್ತ್.
ಸೊ ಈ ವಾಲಂಟಿಯರ್ಸ್ ಕಂಪಲ್ಸರಿ ಆಗಿ ಪ್ರತಿಯೊಬ್ಬರು ನೈಟ್ ವಾಲಂಟಿಯರ್ಸ್ ನನಗೆ ಪ್ರತಿಯೊಂದು ಪೆಂಡಾಲ್ ಅಲ್ಲಿ ಬೇಕು. 4 to 6 ಮೆಂಬರ್ಸ್ ನೈಟ್ ವಾಲಂಟಿಯರ್ಸ್ ಕಂಪಲ್ಸರಿ ಆಗಿ ಪೆಂಡಾಲ್ ಅಲ್ಲಿ ಇರಬೇಕು. ನೋ ಗಣೇಶ ಶುಡ್ ಬಿ ಲೆಫ್ಟ್ ಅನ್ಅಟೆಂಡೆಡ್. ಯಾವುದೇ ಗಣೇಶ ಕೂಡ ಅನ್ಅಟೆಂಡೆಡ್ ಇರಬಾರ್ದು. ಅಂದ್ರೆ ನೀವು ಯಾವುದೇ ಕಾರಣಕ್ಕೆ ಈ ಗಣೇಶನ ನೀವು ಒಂಟಿಯಾಗಿ ಬಿಡಬಾರದು. ಅಂದ್ರೆ ರಾತ್ರಿಯಲ್ಲಿ ನೀವು ಕಡ್ಡಾಯವಾಗಿ ವಾಲಂಟಿಯರ್ಸ್ ಅಲ್ಲಿ ಕೊಡಬೇಕು. 4 to 6 ಮೆಂಬರ್ಸ್ ವಾಲಂಟಿಯರ್ಸ್. ನಾನು ರಾತ್ರಿ ಸಮಯದಲ್ಲಿ ಗಣೇಶ ಸೊಂಡಲಿ ಮುರಿದಿರೋದು ಗಂಗಾವತಿಯಲ್ಲಿ ನೋಡಿದ್ದೀನಿ, ಕೈ ಮುರಿದಿರೋದು ನಮ್ಮ ಕೊಪ್ಪಳದಲ್ಲಿ ನೋಡಿದ್ದೀನಿ. ಸೊ ಈ ತರ ಗಣೇಶ ರಾತ್ರಿಯಲ್ಲಿ ಒಬ್ಬನೇ ಬಿಡಬಾರ್ದು, ಒಂಟಿಯಾಗಿ ಬಿಡಬಾರ್ದು. ಕಡ್ಡಾಯವಾಗಿ ನೈಟ್ ವಾಲಂಟಿಯರ್ಸ್ ಇರಬೇಕು. ಡೇ ಅಲ್ಲೂ ಕೂಡ 2 to 3 ಮೆಂಬರ್ಸ್ ಇರ್ತೀರಾ, ಪೂಜಾರಿ ಇರ್ತಾರೆ. ಬಟ್ ರಾತ್ರಿ ವಾಲಂಟಿಯರ್ಸ್ ಕಂಪಲ್ಸರಿ 4 to 6 ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಗಣೇಶ. ಸೆಕೆಂಡ್ ಪಾಯಿಂಟ್, ಹಿಂದೂ ಮುಸ್ಲಿಂ ಗಲಾಟೆ ಆಗಬಾರ್ದು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ತುಂಬಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಕ್ಕೆ ಬಿಡಬಾರ್ದು. ಮೇನ್ ಮ್ಯೂಸಿಕ್ ಏನು ಕಾಂಟ್ರವರ್ಸಿ ಆಗಕ್ಕೆ ಬಿಡಬಾರ್ದು. ಸೊ ಕಾಂಟ್ರವರ್ಸಿಯಲ್ ಮ್ಯೂಸಿಕ್ ನಾವು ಮಸೀದಿ ಮುಂದೆ ಪ್ಲೇ ಮಾಡೋದು ಅಥವಾ ಬೇರೆ ಕಡೆ ಹೋಗಿ ಪ್ಲೇ ಮಾಡೋದು, ಇವೆಲ್ಲ ನೋ. ಕಾಂಟ್ರವರ್ಸಿಯಲ್ ಮ್ಯೂಸಿಕ್ ಯಾವುದು ಮಾಡಬೇಡಿ. ನಮ್ಮ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಹಿಂದೂ ಮುಸ್ಲಿಂ ಬಾಂಧವ್ಯತೆ ಇದೆ. ಮೆನಿ ಮುಸ್ಲಿಮ್ಸ್ ಪಾರ್ಟಿಸಿಪೇಟ್ ಇನ್ ಗಣೇಶ ಫೆಸ್ಟಿವಲ್. ಸೊ ಇದೇ ಟ್ರೆಂಡ್ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಸೊ ಇದೇ ನಮ್ಮ ರಾಯಚೂರಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯತೆಯನ್ನ ಎಲ್ಲರೂ ಕಾಪಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಪೋಸ್ಟರ್, ಬ್ಯಾನರ್, ಫ್ಲೆಕ್ಸ್ ಬಂಟಿಂಗ್. ಸೊ ಯಾವುದೇ ಕಾರಣಕ್ಕೆ ಈ ಪೋಸ್ಟರ್, ಬ್ಯಾನರ್, ಫ್ಲೆಕ್ಸ್ ಬಂಟಿಂಗ್ ಅಲ್ಲಿ ಪೊಲೀಸ್ ಇಲಾಖೆ ಅಥವಾ ನಮ್ಮ ಕಾರ್ಪೊರೇಷನ್ ಇಲಾಖೆ, ತಹಸೀಲ್ದಾರ್ ಅವರ ಪರ್ಮಿಷನ್ ಇಲ್ಲದೆ ಯಾವುದೇ ಪೋಸ್ಟರ್, ಬ್ಯಾನರ್, ಫ್ಲೆಕ್ಸ್ ಬಂಟಿಂಗ್ ಹಾಕಬಾರದು. ನಮ್ಮ ಪರ್ಮಿಷನ್ ತಗೊಂಡು ನೀವು ಹಾಕಿಕೊಳ್ಳಿ. ಕಾಂಟ್ರವರ್ಷಿಯಲ್ ಪೋಸ್ಟರ್, ಬ್ಯಾನರ್, ಫ್ಲೆಕ್ಸ್ ಬಂಟಿಂಗ್ ಎಲ್ಲ ಹಾಕಿಬಿಟ್ಟು ಗಲಾಟೆ ಎಲ್ಲ ಆಗಿದೆ ಈ ಹಿಂದೆ, ನಾನು ನೋಡಿದ್ದೀನಿ ದಾವಣಗೆರೆ ಜಿಲ್ಲೆಯಲ್ಲಿ. ಸೊ ಬೇರೆ ಕಡೆ ಎಲ್ಲ ಆಗಿದೆ, ಅವೆಲ್ಲ ನಮ್ಮಲ್ಲಿ ಆಗಬಾರ್ದು. ನೆಕ್ಸ್ಟ್ ಪಾಯಿಂಟ್, ಫೈರ್ ಕ್ರ್ಯಾಕರ್. ಲಾಸ್ಟ್ ಇಯರ್ ನಾವು ನೋಡಂಗೆ ಆನೇಕಲ್ಲಲ್ಲಿ ಫೈರ್ ಕ್ರ್ಯಾಕರ್ ಇಂದ ಡೆತ್ ಆಯಿತು, ಆಮೇಲೆ ಚಿಕ್ಕಬಳ್ಳಾಪುರಲ್ಲೂ ಡೆತ್ ಆಯಿತು. ಸೊ ಈ ಫೈರ್ ಕ್ರ್ಯಾಕರ್ ರಿಲೇಟೆಡ್ ಆಕ್ಸಿಡೆಂಟ್ಸ್ ಆಗುತ್ತೆ. ಎಸ್ಪೆಷಲಿ ನೀವು ಮ್ಯೂಸಿಕ್ ಸೌಂಡ್ ಬಾಕ್ಸ್ ಡೀಸೆಲ್ ಜನರೇಟರ್ ಮಾಡ್ತಾ ಇರ್ತೀರಾ, ಅಂಡ್ ಗಣಪತಿ ಇಲ್ಲಿ ಇರುತ್ತೆ, ಡೀಸೆಲ್ ಜನರೇಟರ್ ಇರುತ್ತೆ. ಗಣಪತಿಗೆ ನೀವು ಸುತ್ತ ಏನು ಫೈರ್ ಕ್ರ್ಯಾಕರ್ಸ್ ಹಾಕಿರ್ತೀರಾ, ಆ ಬೆಂಕಿ ಸ್ಪಾರ್ಕ್ ಬಂದು ಡೀಸೆಲ್ ಜನರೇಟರ್ಗೆ ಬೀಳುತ್ತೆ. ಅಲ್ಲಿ ಎಲೆಕ್ಟ್ರಿಕಲ್ ಫೈರ್ ಅಂಡ್ ಕೆಮಿಕಲ್ ಫೈರ್ ಆಗಿಬಿಟ್ಟು ಲಾಸ್ಟ್ ಇಯರ್ ಚಿಕ್ಕಬಳ್ಳಾಪುರದಲ್ಲಿ, ಆನೇಕಲಲ್ಲಿ ತುಂಬಾ ಡೆತ್ಸ್ ಆಗಿತ್ತು. ಸೊ ಫೈರ್ ಕ್ರ್ಯಾಕರ್ ರಿಲೇಟೆಡ್ ಡೆತ್ಸ್ ಆಗದೆ ಇರೋಕ್ಕೆ ನೋಡ್ಕೋಬೇಕು. ನೆಕ್ಸ್ಟ್, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತಾವು ನೋಡಿದಿರೋ ಹಾಗೆ ಲಾಸ್ಟ್ ಇಯರ್ ಡಿಜೆ ವಾಲ್ಯೂಮ್ ಜಾಸ್ತಿಯಿಂದ ಒಬ್ಬ ಮನುಷ್ಯ ಹೃದಯಾಘಾತದಿಂದ ತೀರಿ ಹೋಗಿದ್ರು. ತಮ್ಮೆಲ್ಲರಿಗೂ ಇದ್ರ ಬಗ್ಗೆ ಆಲ್ರೆಡಿ ಐಡಿಯಾಸ್ ಇದೆ. ಸೊ ಯಾವುದೇ ಕಾರಣಕ್ಕೆ ಈ ಮ್ಯೂಸಿಕ್ ಸಿಸ್ಟಮ್ಸ್ ಡೆಸಿಬಲ್ಸ್ ಶುಡ್ ನಾಟ್ ಕ್ರಾಸ್ ದ ಲಿಮಿಟ್ಸ್. ಸೊ ಇದ್ರ ಬಗ್ಗೆ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಆ ಮ್ಯೂಸಿಕ್ ಸಿಸ್ಟಮ್ ವಾಲ್ಯೂಮ್ ವಿದಿನ್ ಲಿಮಿಟ್ಸ್ ಇಟ್ಕೊಬೇಕು. ನಾನು ವಿಜಯನಗರ ಜಿಲ್ಲೆಯಲ್ಲಿ SP ಆಗಿ ಇನ್ಚಾರ್ಜ್ ಆಗಿದ್ದೆ ಡ್ಯೂರಿಂಗ್ ಲಾಸ್ಟ್ ಗಣೇಶ. ಅವಾಗ ಎಲ್ಲ ಗಣಪತಿ ಆರ್ಗನೈಸರ್ಸ್ ವಾಲಂಟಿಯರ್ ಆಗಿ 9:50 9:50 ಮ್ಯೂಸಿಕ್ ಸಿಸ್ಟಮ್ಸ್ ಕ್ಲೋಸ್ ಮಾಡಿ ನಮ್ಮ ಪೊಲೀಸ್ ಇಲಾಖೆಗೆ ತುಂಬಾ ಸಹಕಾರ ಮಾಡಿದರು. ನಾವು ಎಲ್ಲ ಗಣಪತಿ ಆರ್ಗನೈಸರ್ಸ್ ನ ಕರೆಸಿಬಿಟ್ಟು ಒಂದು ಊಟ ಕೂಡ ಅರೇಂಜ್ ಮಾಡಿಸಿದ್ವಿ. ಬಿಕಾಸ್ ದೇ ಆರ್ ಕೋಆಪರೇಟಿಂಗ್ ವಿತ್ ಪೊಲೀಸ್. 10 ಗಂಟೆಗೆ ನಮ್ದು ಎಲ್ಲ ರಾತ್ರಿ ಗಣಪತಿ ಎಲ್ಲ ಕ್ಲೋಸ್ ಆಯಿತು. ಅಂಡ್ ವಿಜಯನಗರ ಜಿಲ್ಲೆಯಲ್ಲಿ 15 ದಿನ ಅಂತ ಹೋಗಿತ್ತು ಗಣಪತಿ, ಬಟ್ ವಿ ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್. ಆ ಮ್ಯೂಸಿಕ್ ಸಿಸ್ಟಮ್ ಇಂದನೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಫ್ಟರ್ 10 PM. ನೆಕ್ಸ್ಟ್, ಡ್ರಿಂಕ್ಸ್. ಎಸ್ಪೆಷಲಿ ರಾಯಚೂರು ತಾಲೂಕಲ್ಲಿ ಸೇಂದಿ ಅವೈಲಬಿಲಿಟಿ ಇದೆ. ಮತ್ತೆ ಡ್ರಿಂಕ್ಸ್ ಮಾಡಿಕೊಂಡು ಗಾಂಜಾ ಸೇರ್ಕೊಂಡು ನಶೆಯಲ್ಲಿ ಡ್ಯಾನ್ಸ್ ಮಾಡುವಾಗ ಗಲ್ಲಾಟ ನೂಕಡ ಮಾಡಿಕೊಂಡು ಗಲಾಟೆ ಆಗದಿರೋಂಗೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೋ ಕೆಟ್ಟ ಇನ್ಸಿಡೆಂಟ್ ಆಗದಿರೋಂಗೆ ನಾನು ಮತ್ತೆ ಒಮ್ಮೆ ನಿಮ್ಮೆಲ್ಲರೂ ಕೋರಿಕೊಳ್ತೇನೆ. ಇಷ್ಟು ಪೊಲೀಸ್ ಇಲಾಖೆ ರಿಲೇಟೆಡ್. ಬೇರೆ ಇಲಾಖೆ ರಿಲೇಟೆಡ್ ನಾನು ಒಂದು 3 ಪಾಯಿಂಟ್ ಬರೆದಿದ್ದೀನಿ. ಎಲೆಕ್ಟ್ರಿಸಿಟಿ 5 PM to 6 AM ಮ್ಯಾಕ್ಸಿಮಮ್ ಈ ಟೈಮಲ್ಲೇ ನಮ್ಮದು
ಎಲೆಕ್ಟ್ರಿಸಿಟಿ ಹೋದ್ರೆ ಪ್ರಾಬ್ಲಮ್ಸ್ ಆಗುತ್ತೆ, ಗಲಾಟೆ ಆಗೋ ಚಾನ್ಸ್ ಇರುತ್ತೆ. ಸೊ 5 PM to 6 AM ಕಡ್ಡಾಯವಾಗಿ ಎಲೆಕ್ಟ್ರಿಸಿಟಿ ಸ್ಟಾಪ್ ಆಗಬಾರ್ದು. ನೆಕ್ಸ್ಟ್ ಪಾಯಿಂಟ್, ಫೈರ್ ಆಕ್ಸಿಡೆಂಟ್. ಈ ಎಲೆಕ್ಟ್ರಿಕಲ್ ಫೈರ್ಸ್ ನಾನು ನೋಡಿದೀನಿ, ಪಂಡಾಲ್ ಡ್ರೈ ಪಂಡಾಲ್ ಇದ್ರೆ ಲಾಸ್ಟ್ ಇಯರ್ ಒಂದು ಪಂಡಾಲ್ಗೆ ಬೆಂಕಿ ಹಚ್ಚಿಬಿಟ್ಟಿತ್ತು. ಬಿಕಾಸ್ ಆಫ್ ಮಳೆ ಬರ್ತಾ ಇರುತ್ತೆ, ಎಲೆಕ್ಟ್ರಿಸಿಟಿ ಬಂದು ಪೆಂಡಾಲ್ಗೆ ಬೆಂಕಿ ಹಚ್ಚಿಬಿಟ್ಟು, ಅಂಡ್ ಅಲಾಂಗ್ ವಿತ್ ದ ಪೆಂಡಾಲ್ ಗಣಪತಿ ಆಲ್ಸೋ ಕೂಡ ಇಟ್ ಹಸ್ ಗಾಟ್ ಮೆಲ್ಟೆಡ್. ಸೊ ಈ ಫೈರ್ ಆಕ್ಸಿಡೆಂಟ್ ನ ಅವಾಯ್ಡ್ ಮಾಡಿಸ್ಬೇಕು. ಕಡ್ಡಾಯವಾಗಿ ಫೈರ್ ಆಫೀಸರ್ ಹೇಳಿದಂಗೆ ಎವ್ರಿ ಪೆಂಡಾಲ್ ಅಲ್ಲಿ ಸಾಯಿಲ್/ಸ್ಯಾಂಡ್ ವಾಟರ್ ಕಡ್ಡಾಯವಾಗಿ ಇಡಬೇಕು. ಅಂಡ್ ABC ಟೈಪ್ ಪೋರ್ಟೇಬಲ್ ಫೈರ್ ಎಕ್ಸ್ಟಿಂಗ್ವಿಷರ್, ABC ಟೈಪ್ ಪೋರ್ಟೇಬಲ್ ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕು. ಅಂಡ್ ಎಲ್ಲ ಪೆಂಡಾಲ್ಸ್ ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಕಡ್ಡಾಯವಾಗಿ ಇರಬೇಕು. ಯಾಕಂದ್ರೆ ನಿಮ್ಮ ಹತ್ರ ತುಂಬಾ ಜನ ಸಾರ್ವಜನಿಕರು ಬರ್ತಾರೆ, ನಿಮ್ಮ ವಾಲಂಟಿಯರ್ಸ್ ಇರ್ತಾರೆ, ಯಾರಿಗೆ ಯಾವಾಗ ಏನು ಫಸ್ಟ್ ಏಡ್ ರಿಕ್ವೈರ್ಮೆಂಟ್ ಇರುತ್ತೆ ಹೇಳಕ್ಕಾಗಲ್ಲ. ಕಡ್ಡಾಯವಾಗಿ ಎಲ್ಲ ಹತ್ರ ಫಸ್ಟ್ ಏಡ್ ಬಾಕ್ಸ್ ಇರಬೇಕು. ಇಷ್ಟು ಪಾಯಿಂಟ್ಸ್ ಪೊಲೀಸ್ ಇಲಾಖೆಯಿಂದ ನಾನು ಹೇಳಕ್ಕೆ ಬಯಸ್ತೀನಿ. ಸಿಂಗಲ್ ವಿಂಡೋ ಸಿಸ್ಟಮ್ ಲಾಸ್ಟ್ ಇಯರ್ ತರ ಈ ಇಯರ್ ಕೂಡ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಒಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದಯವಿಟ್ಟು ಎಲ್ಲರೂ ವಾಲಂಟಿಯರ್ ಆಗಿ ತಾವು 10 ಗಂಟೆಗೆ ಕ್ಲೋಸ್ ಮಾಡೋ ಹಾಗೆ ಪ್ಲಾನ್ ಮಾಡಿ, ನಂದು ರಿಕ್ವೆಸ್ಟ್. ಥ್ಯಾಂಕ್ ಯು. ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಬಹಳ ಚೆನ್ನಾಗಿ ಒಳ್ಳೆಯದಾಗಿ ಎಲ್ಲ ಪಾಯಿಂಟ್ಸ್ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಸೊ ನಾನು ರಿಪೀಟ್ ಮಾಡೋದಿಲ್ಲ. ನಾನು ಬಹಳ ಸಂಕ್ಷಿಪ್ತವಾಗಿ ಬರೀ 3 ಪಾಯಿಂಟ್ ನಮಗೆ ಹೇಳಲಿಕ್ಕೆ ಬಯಸ್ತೀನಿ. ಪಾಯಿಂಟ್ ನಂಬರ್ 1, ಸಿಟಿಯಲ್ಲಿ ಲಾಸ್ಟ್ ಇಯರ್ ಕೂಡ ತಾವು ನೋಡಿದಿರ, ನಮ್ಮ ಟೀಮು ನಮ್ಮ ತಂಡ ಎಲ್ಲ ಇಡೀ ಆಡಳಿತನೇ ನಮ್ಮ ಒಟ್ಟಿಗೆ ಸೇರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿರೋದು. ಈ ವರ್ಷ ಕೂಡ ಅದೇ ರೀತಿ ನಾವು ಮಾಡ್ತೀವಿ. ಎಸ್ಪೆಷಲಿ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾವಿರಾರು ಮೂರ್ತಿಗಳು ಮತ್ತೆ ಈ ಥರ ಇದು ಆಚರಣೆ ಒಂದು ಹಬ್ಬ ಮಾಡಲಾಗುವುದು. ಅದಕ್ಕೆ ನಾವು ನೋಡಲ್ ಅಧಿಕಾರಿಗಳು ನೇಮಕ ಮಾಡಿ ಕೊಡ್ತೀವಿ. ತಮಗೆ ಯಾರಿಗೆ ಕೂಡ ಯಾವುದೇ ರೀತಿಯ ಕುಂದುಕೊರತೆ ಇದ್ದರೆ ಅವರಿಗೆ ಸಂಪರ್ಕಿಸಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಅದಕ್ಕೆ ಇದನ್ನು ಆಗಿಲ್ಲ ಅದನ್ನು ಆಗಿಲ್ಲ, ಇದನ್ನು ಸಣ್ಣ ಪುಟ್ಟ ಲೋಪದೋಷ ಇದ್ದಲ್ಲಿ ನ್ಯೂನತೆಗಳು ಇದ್ದಲ್ಲಿ ದಯವಿಟ್ಟು ನನ್ನ ಗಮನಕ್ಕೆ ನೇರವಾಗಿ ಅಥವಾ ನಮ್ಮ ನೋಡಲ್ ಅಧಿಕಾರಿಗಳ ಗಮನಕ್ಕೆ ನೇರವಾಗಿ ತಾವು ತಂದರೆ ನಾವು ಅದನ್ನು ಬಗೆಹರಿಸಿ ಕೊಡ್ತೀವಿ. ಅದಕ್ಕೆ ಯಾವುದೇ ರೀತಿಯ ಗಲಾಟೆ ಮಾಡೋದು ಅಥವಾ ಬೇಜಾರು ಮಾಡೋದು ಬೇಕಾಗಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈಗಾಗಲೇ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ DHO ಮೇಡಮ್ ಅವರು ಹೇಳಿದರು, ಈ ಮಂಡಳಿಗಳಲ್ಲಿ ತಾವು ಬೇರೆ ಬೇರೆ ಕಡೆ ಎಲ್ಲ ಇದು ಪಂಡಲೆಲ್ಲ ಹಾಕ್ತೀರಾ, ಅಲ್ಲಿ ಕುಡಿಯುವ ನೀರು ಮತ್ತೆ ಈ ಪ್ರಸಾದ ತಾವೇನೆ ಸರ್ವ್ ಮಾಡ್ಕೊಳ್ತೀರಾ. ಎಲ್ಲಿ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಖಾಸಗಿ ಹತ್ತಿರ ವಿಸರ್ಜನೆ ಆಗುತ್ತೆ, ಸುಮಾರು 9 ದಿವಸಗಳು ತುಂಬಾ ಜನರು ಅಲ್ಲಿ ಬರ್ತಿರ್ತಾರೆ. ಆ ಪಾಯಿಂಟ್ಗಳಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಟ್ರೀಟೆಡ್ ಶುದ್ಧ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಳ್ತೀವಿ. ಆದರೂ ತಮ್ಮ ಮಂಡಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಇದು ಕುಡಿಯುವ ನೀರಿನ ವ್ಯವಸ್ಥೆ ತಾವು ಮಾಡಬೇಕಾಗಿರೋದ್ರಿಂದ ಅದನ್ನ ಶುದ್ಧ ನೀರು ಇದೆ ಅಂತ ಖಚಿತಪಡಿಸಿಕೊಳ್ಳಿ. ತಮಗೆ ಆ ಹೊಣೆಗಾರಿಕೆ ಸಿಗುತ್ತೆ. ಸೊ ದಯವಿಟ್ಟು ಅದನ್ನು ಒಂದು ನಾವು ಪಾಯಿಂಟ್ ನೋಟ್ ಮಾಡಿ ಇಡಬೇಕು. ಯಾವುದೇ ರೀತಿ ಅದಕ್ಕೆ ಕೂಡ ನಮಗೆ ಹೆಲ್ಪ್ ಬೇಕಿದ್ರೆ ನಮಗೆ ರೀಚ್ ಔಟ್ ಮಾಡಿ ನಮಗೆ ಸಂಪರ್ಕಿಸಿ ನಾವು ಹೆಲ್ಪ್ ಮಾಡಿ ಕೊಡ್ತೀವಿ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಈಗಾಗಲೇ ಎಲ್ಲ ಇಲಾಖೆಗಳು ಸೇರಿ ತಮಗೆ ಕೆಲವು ಮಾರ್ಗಸೂಚಿಗಳು ತಿಳಿಸಿದ್ದಾರೆ. ಇದು ಎಲ್ಲ ಸರ್ಕಾರಿ ನಿಯಮಗಳು, ತಮಗೇನು ಗೊತ್ತಿದೆ. ಇದರ ಬಗ್ಗೆ ನಾವು ವಾದ ಮಾಡ್ತಾ ಕೂತ್ರೆ ಅನುಷ್ಠಾನಗೊಳಿಸಲು ಮತ್ತೆ ಕೆಲಸ ಮಾಡಲು ಬಹಳ ಕಷ್ಟ ಆಗುತ್ತೆ. ಲಾಸ್ಟ್ ಇಯರ್ ಕೂಡ ತಾವು ಸಾಧ್ಯಷ್ಟು ನಮಗೆ ಕೈ ಜೋಡಿಸಿದಿರಾ, ಹೆಲ್ಪ್ ಮಾಡಿದಿರಾ, ಮಾಡಿಲ್ಲ ಅಂತ ಇಲ್ಲ. ಈ ಸತಿ ಕೂಡ ದಯವಿಟ್ಟು ಎಲ್ಲ ಮಾರ್ಗಸೂಚಿಗಳಿಗೆ ತಾವು ಅನುಪಾಲನೆ ಮಾಡುವ ಕೆಲಸ ಆಗಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್. ಅದು ಬಿಟ್ಟರೆ ಬ್ಯಾನರ್, SP ಸಾಹೇಬರು ಅದನ್ನ ಒಳ್ಳೆಯದಾಗಿ ಪಾಯಿಂಟ್ ರೈಸ್ ಮಾಡಿದರು. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಸತಿ ನಾವು ರಾಯಚೂರು ಉತ್ಸವ ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಜಗಜೀವನ್ ರಾಮ್ ಸಾಹೇಬರದು ಎಲ್ಲ ಪುಣ್ಯರದು ಕೂಡ ಬೇರೆ ಬೇರೆ ಆಚರಣೆಗಳಿಗೆ ಮಾಡಿದ್ದೀವಿ. ತಾವು ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಎಷ್ಟು ಜನರು ತಾವು ಗಜಾನನ ಮಂಡಳಿ ಅಧ್ಯಕ್ಷರು ಸದಸ್ಯರೆಲ್ಲ ಬಂದಿದ್ದೀರಾ. ತಾವು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಸದಸ್ಯರು ಇದ್ದೀರಾ. ನಮ್ಮೊಟ್ಟಿಗೆ ಕಾಂಟಿನ್ಯೂಸ್ ಆಗಿ ಇಂಟರಾಕ್ಷನ್ ಅಲ್ಲಿ ಇದ್ದೀರಾ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಬ್ಯಾನರ್ ಟೆಂಪರರಿ ಆಗಿ ಬ್ಯಾಂಬೂ ಕಟ್ಕೊಂಡು ಪೋಲ್ ಕಟ್ಕೊಂಡು ಬ್ಯಾನರ್ ಎಲ್ಲ ಅಳವಡಿಸೋದು ಬ್ಯಾನ್ ಮಾಡಲಾಗಿದೆ. ಸೊ ಅದನ್ನ ತಾವು ಎಲ್ಲರೂ ನಮಗೆ ಸಹಕರಿಸಿದ್ದೀರಾ. ಈ ರಾಯಚೂರು ಉತ್ಸವಕ್ಕೆ ಆಗಲಿ ಮತ್ತೆ ಬೇರೆ ಬೇರೆ ಹಬ್ಬಗಳಿಗೆ ಆಚರಣೆಗಳಿಗೆ ಕೂಡ ಕಂಪ್ಲೀಟ್ಲಿ ಬ್ಯಾನ್ ಇಟ್. ಅದರಿಂದ ಏನಾಗಿದೆ ಅಂತ ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ವೈಜ್ಞಾನಿಕವಾಗಿ 1500ಕ್ಕಿಂತ ಜಾಸ್ತಿ ಟನ್ ಪ್ಲಾಸ್ಟಿಕ್ ಈ ಬ್ಯಾನರ್ ಫ್ಲೆಕ್ಸ್ ಇಂದ ನಮಗೆ ಬಂದಿರೋದು. ಈ ಎಕ್ಲಾಸ್ಪುರದಲ್ಲಿ ಸುಮಾರು 6-7 ಕೋಟಿ ಖರ್ಚು ಮಾಡಿಕೊಂಡು ಈಗ ನಮ್ಮ ಏನು ಹಳೆಯ ಕಸ ಇತ್ತು ಅಲ್ಲ, ಪಾರಂಪರಿಕ ಲೆಗಸಿ ವೇಸ್ಟ್ ಅಂತ ಹೇಳ್ತೀವಿ, ಖಾಲಿ ಮಾಡಿದ್ದೀವಿ. ಸೊ ಹಾಗಾಗಿ ತಾವು ದಯವಿಟ್ಟು ಹೆಲ್ಪ್ ಮಾಡಬೇಕು. ಈ ದುಡ್ಡು ನಿಮ್ದು ನಮ್ದು ಟ್ಯಾಕ್ಸ್ ಮನಿ. ಅದಕ್ಕೆಲ್ಲ ಈ ಬ್ಯಾನರ್ಗೆ ತಾವು ನಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದೆ ಸಿಟಿಯಲ್ಲಿ ಸುಮಾರು 75ಕ್ಕಿಂತ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದೆ. ಅಲ್ಲಿ ತಾವು ಅಳವಡಿಸಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಎಲ್ಲಿ ಪೆಂಡಲ್ ಮಾಡ್ತೀರಾ ಅಲ್ಲಿ ಕೂಡ ತಮಗೆ ಬೇಕಿದ್ರೆ ಅಲ್ಲಿ ನಾವು ಪರ್ಮಿಷನ್ ಕೊಡ್ತೀವಿ. ಆದರೂ ಈ ಮೇನ್ ರೋಡ್ಗಳಲ್ಲಿ ಮತ್ತೆ ನಮ್ಮ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಗಳಲ್ಲಿ ಬ್ಯಾನರ್ ಎಲ್ಲ ಕಂಪ್ಲೀಟ್ಲಿ ವಿಲ್ ಸ್ಟ್ಯಾಂಡ್ ಬ್ಯಾನ್. ಸೊ ಅದಕ್ಕೆ ದಯವಿಟ್ಟು ನಾವು ಅದಕ್ಕೆ ಕೂಡ ಸಹಕರಿಸ್ತಾರೆ ಅಂತ ನಾನು ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ತಮ್ಮೆಲ್ಲರಿಗೆ ಮತ್ತೊಂದು ಸತಿ ಮುಂಬರುವ ಗಣೇಶ ಹಬ್ಬಕ್ಕೆ ಶುಭಾಶಯಗಳು. ಚೆನ್ನಾಗಿ ತಾವು ನಾವು ಸೇರಿ ಇದಕ್ಕೆ ಪ್ಲಾನ್ ಮಾಡೋಣ.
ಯೋಚನೆ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಗಣೇಶ ಹಬ್ಬ ಆಚರಣೆ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಸಭೆಯನ್ನು ನಾವು ಕರೆದಿರುವ ಉದ್ದೇಶ ಈ ಹಬ್ಬದ ಆಚರಣೆ ಮೇಲೆ ನಾವು ಕಂಡೀಷನ್ಸ್ ಇಂಪೋಸ್ ಮಾಡಬೇಕು ಅನ್ನೋದು ಇಲ್ಲ. ಅದು ನಮ್ಮದು ಪ್ರಥಮ ಉದ್ದೇಶ ಇಲ್ಲ. ಈ ಹಬ್ಬವನ್ನು ಆಚರಣೆ ಮಾಡುವಂಥ ನೀವುಗಳು, ಈ ಹಬ್ಬದಲ್ಲಿ ಭಾಗವಹಿಸುವಂಥ ಸಾರ್ವಜನಿಕರು ಯಾರಿಗೂ ಕೂಡ ಏನೂ ತೊಂದರೆ ಆಗದೆ ನಮ್ಮ ಗಣೇಶ್ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅನ್ನುವ ಒಂದೇ ಉದ್ದೇಶದಿಂದ ಈ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ವಿ. ಈಗ ಈ ವರ್ಷ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ರತಿ ವರ್ಷನೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ, ಸುಮಾರು ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈಗ ಬೇರೆ ಜಿಲ್ಲೆಗಳಂತೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಸಮುದ್ರಗಳಿಲ್ಲ, ದೊಡ್ಡ ದೊಡ್ಡ ನದಿಗಳು ಇಲ್ಲ. ಈಗ ಇರುವಂಥ ನದಿಗಳಲ್ಲಿ ಕೂಡ ನೀರು ತುಂಬ ಕಡಿಮೆ ಇದೆ, ನಿಮ್ಮೆಲ್ಲರಿಗೂ ಮಾಹಿತಿ ಇದೆ. ಸೊ ಈಗ ನಾವು POP ಅನ್ನು ಯೂಸ್ ಮಾಡಿ ಆ ಗಣಪತಿಗಳನ್ನು ತಗೊಂಡೋಗಿ ಮ್ಯಾಕ್ಸಿಮಮ್ ಕಾಸ್ಬಾವಿನಲ್ಲಿ ಹಾಕ್ತಿದ್ವಿ, ಅಥವಾ ಇನ್ನೂ ಒಂದು ಯಾವುದೋ ಒಂದು ಗದ್ವಾಲ್ ಹತ್ರ ತಗೊಂಡು ಹೋಗ್ತಿದ್ವಿ. ಸೊ ಎಲ್ಲೋ ಒಂದು ವಾಟರ್ ಬಾಡಿನಲ್ಲಿ ಅದನ್ನು ಹಾಕ್ತಾ ಇದ್ವಿ, ಅದು ವಾಪಸ್ ಪರಿಸರದ ಮೂಲಕ ನಮಗೆ ವಾಪಸ್ ಬರ್ತದೆ. ಹಾಗಾಗಿ ನಾವು ಅದನ್ನು ಈ ಸಲ ರಾಯಚೂರು ಇದೊಂದು ಮಾದರಿಯಾಗಿ ಎಲ್ಲ ಇಡೀ ರಾಜ್ಯಕ್ಕೆ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ರೆಸ್ಟ್ರಿಕ್ಷನ್ ಅನ್ನು ಹಾಕ್ತಾ ಇದ್ದೀವಿ. ಸೊ ಈಗಾಗಲೇ ನನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಅವರವರ ಇಲಾಖೆಯಲ್ಲಿ ಪ್ರಮುಖವಾದ ವಿಚಾರಗಳನ್ನು ಹೇಳಿದ್ರು. ಈಗ ಇದು ನಮ್ಮ ಅಶೋಕ್ ಜೈನ್ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನನಗೂ SP ಅವ್ರಿಗೂ ಫಸ್ಟ್ ಗಣಪತಿ ಅಂತ. ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಗಣಪತಿ ಇದೆ, ಎಸ್. ಆದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಇವನ್ ನಾನು ತಿಪ್ಟೂರು AC ಇದ್ದಾಗ ಅಲ್ಲಿ ಆಚರಣೆ ಆದ ಗಣಪತಿ ಹಬ್ಬದಲ್ಲಿ ಪಟಾಕಿ ಸಿಡಿದು ಒಂದು 50-60 ಜನರನ್ನು ನಮ್ಮ ಕಾರುಗಳಲ್ಲಿ ಹಾಸ್ಪಿಟಲ್ಗೆ ತಗೊಂಡೋಗಿದ್ದ ಘಟನೆಯನ್ನು ಕೂಡ ನಾವು ನೋಡಿದ್ವಿ ಇದೇ ಗಣಪತಿ ಹಬ್ಬದಲ್ಲಿ. ಸೊ ಇದು ಎಲ್ಲದನ್ನು ನಾವು ಮನಗೊಂಡು ಯಾರಿಗೂ ಯಾವುದೂ ಪ್ರಾಬ್ಲಮ್ ಇಲ್ಲದಂತೆ ಸೇಫ್ ಆಗಿ ಒಳ್ಳೆಯ, ಯಾವಾಗಲೂ ಹಂಗೆ ಅದ್ದೂರಿಯಾಗಿನೇ ನಮ್ಮ ಜಿಲ್ಲೆಯಲ್ಲಿ ಈ ಹಬ್ಬವನ್ನು ಆಚರಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಮೀಟಿಂಗ್ ಅನ್ನು ಕರೆದಿದ್ದೀವಿ. ಸೊ ಲಾಸ್ಟ್ ಇಯರ್ ಹಂಗೇನೆ ಈ ವರ್ಷನೂ ಕೂಡ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಅಗೇನ್ ಈ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನು ಮಾಡುವಂಥದ್ದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ನಗರದಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ದಾರಿನಲ್ಲಿ ಏನೇನು ಅಡಚಣೆ ಇಲ್ಲದೆ ಏನೇನು ರೆಸ್ಟ್ರಿಕ್ಷನ್ಸ್ ಇದೆ ಅದರ ಪ್ರಕಾರ ನೀವು ಗಣಪತಿ ವಿಸರ್ಜನೆಯನ್ನು ಪ್ಲಾನ್ ಮಾಡಿಕೊಳ್ಳಬೇಕು. ಅದೇ ರೀತಿ ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ಅದೇ ರೀತಿ ನಾವು ಕೂಡ ನಮ್ಮ ಹಲವಾರು ಇಲಾಖೆಯವರು ಪ್ರಿಪೇರ್ ಆಗಬೇಕು ಅನ್ನೋ ಉದ್ದೇಶದಿಂದ. ಸೊ ಹೋದ ವರ್ಷ ಹಂಗೇನೆ ಈ ವರ್ಷನೂ ಕೂಡ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಳವಡಿಸ್ಕೊಳ್ತಾ ಇದ್ದೀವಿ. ಯಾವಾಗಲೂ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಇದರಲ್ಲಿ ಯಾವುದೇ ಕಮ್ಯುನಿಟಿ ಕ್ಲಾಶಸ್ ಆಗಲಿ ಅಥವಾ ಹಿಂದೂ ಮುಸ್ಲಿಂ ಅಥವಾ ಬೇರೆ ರಿಲಿಜಿಯಸ್ ಪ್ರಾಬ್ಲಮ್ ಆಗಲಿ ಬಂದಿಲ್ಲ. ಅದೇ ರೀತಿನೇ ಈ ವರ್ಷನೂ ಕೂಡ ಆಚರಣೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗಾಗಲೇ ಹೇಳಿದ್ದೀನಿ, ಒಂದು ಬೇರೆ ಜಿಲ್ಲೆಯಲ್ಲಿ ಆಗಿರುವ ಘಟನೆ ಇವನ್ SP ಅವರು ಕೂಡ ಹೇಳಿದ್ರು. ಸೊ ದಯವಿಟ್ಟು ಪಟಾಕಿ ಹೊಡಿಬೇಕಾದ್ರೆ ಯಾರಿಗೂ ಪ್ರಾಬ್ಲಮ್ ಆಗದಂತೆ ನಾವು ಆ ರೀತಿ ನಮಗೆ ಫೀಲ್ಡ್ ಅಲ್ಲಿ ನಮ್ಮ ಆಫೀಸರ್ ಸುತ್ತಮುತ್ತ ಪೊಲೀಸ್ ಅವರಾಗ್ಲಿ, ಕಾರ್ಪೊರೇಷನ್ ಅವರಾಗ್ಲಿ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಬರಬಹುದು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಆ ರೆಸ್ಟ್ರಿಕ್ಷನ್ ಅನ್ನು ನಾವು ಹಾಕಿ ಹಾಕ್ತೀವಿ. ಯಾರಿಗೂ ಪ್ರಾಬ್ಲಮ್ ಬಾರದಂತೆ ನೀವು ಕ್ರಾಕರ್ಸ್ ಅನ್ನು ಸಿಡಿಬಹುದು, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಸಿಮಿಲರ್ಲಿ DJ ಬಗ್ಗೆ ಈಗಾಗಲೇ ಹಲವಾರು ಜನರು ಹೇಳಿದ್ದಾರೆ. ನಿಮ್ಮ ಎಲ್ಲರ ಮನೆಯಲ್ಲಿನೂ ವಯಸ್ಸಾದವರು, ಚಿಕ್ಕ ಮಕ್ಕಳು, ಗರ್ಭಿಣಿಯರು ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಒಬ್ಬರಿಗೆ ಆ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಈಗಾಗಲೇ ಸುಮಾರು ಜನರು ನಮ್ಮ ಆಫೀಸರ್ಸು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಹೇಳಿದ್ದಾರೆ, ದಯವಿಟ್ಟು ಅದು ಕೂಡ ಈಗ ತನಕ ಪ್ರಾಬ್ಲಮ್ ಆಗಿಲ್ಲ, ಸಣ್ಣ ಮಟ್ಟದಲ್ಲಿ ಆಗಿರ್ಬೋದು. ಈ ವರ್ಷ ಈ ತರ ಯಾವುದೇ ಇನ್ಸಿಡೆಂಟ್ ಆಗದಂತೆ ಯಾವಾಗಲೂ ಹಾಗೇನೆ ಅದ್ದೂರಿಯಾಗಿ, ಸುರಕ್ಷಿತವಾಗಿ, ಶಾಂತಿಯುತವಾಗಿ, ಪರಿಸರ ಸ್ನೇಹಿಯಾಗಿ ಈ ವರ್ಷ ನಾವು ನಮ್ಮ ವಿಘ್ನೇಶನ ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಜಿಲ್ಲೆ ಈ ಪೂರ್ತಿ ರಾಜ್ಯದಲ್ಲಿ ಈ ಎಲ್ಲ ರೀತಿಯಲ್ಲಿನೂ ಒಂದು ಮಾದರಿಯಾಗಿ ನಾವು ಈ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಲು ಉದಾಹರಣೆಯಾಗಿ ಇರುವ ಹಾಗೆ ಎಲ್ಲರೂ ಆಚರಣೆ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿಸ್ತಾ, ಈ ವರ್ಷ ಬರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಹೇಳ್ತಾ
ಈ ಎಲ್ಲ ನಾವೇನು ನಿಮಗೆಲ್ಲ ಮನವರಿಕೆ ಮಾಡ್ಕೊಂಡಿದ್ದೀವಿ ಅದನ್ನು ಪಾಲನೆ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.